ಓಕೆ. ಶುರು ಮಾಡಿದ ಸರ್. ಶುರು ಮಾಡ್ಲಾ ಸರ್? ಎಲ್ಲರಿಗೂ ನಮಸ್ಕಾರಗಳು. ಟ್ಯಾಲೆಂಟ್ ಸರ್ಚ್ ಪ್ರೋಗ್ರಾಮ್ ವಿದ್ಯಾರ್ಥಿ ಪ್ರತಿಭಾಶೋಧ ಯೋಜನೆಯ 76ನೇ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಚೇತನ್ ಅವರು ಉಪನ್ಯಾಸ ನೀಡಲಿದ್ದು, ಈ ಒಂದು ಉಪನ್ಯಾಸ ಕಾರ್ಯಕ್ರಮದ ವೇದಿಕೆಗೆ ಅವ್ರನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ. ವೆಲ್ಕಮ್ ಟು ಯು ಸರ್. ವೆಲ್ಕಮ್. ಸೊ ಹಾಗೂ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ನನ್ನ ಎಲ್ಲ ವಿದ್ಯಾರ್ಥಿ ಸಹೋದ್ಯೋಗಿಗಳು, ಅಧ್ಯಾಪಕರು ಹಾಗೂ ಶಿಕ್ಷಕರು ಕೂಡ ಈ ಒಂದು ಉಪನ್ಯಾಸ ಮಾಲೆಗೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಸೊ ಈಗಾಗಲೇ ನಮ್ಮ ಚೇತನ್ ಅವರು ಹಲವಾರು ಉಪನ್ಯಾಸ ಕಾರ್ಯಕ್ರಮಗಳನ್ನು ನೀಡಿದ್ದು, ಅವರ ಬಗ್ಗೆ ನಾನು ಈಗಾಗಲೇ ಒಂದು ಕಿರು ಪರಿಚಯ ಮಾಡಿಕೊಟ್ಟಿದ್ದೀನಿ. ಸೊ ಅವರಿಗೆ ಪ್ರೆಸೆಂಟ್ ಮೈಸೂರಿನ ಬೇಸ್ ಕಾಲೇಜಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದು, ಸೊ ನೇರವಾಗಿ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸುತ್ತಾ more to you, sir. Yes, thank you sir, thank you so much sir. Yes, good evening my dear students. So last class already we have discussed complex salts, basic terminology, and then in the second session we have discussed types of isomerism and then IUPAC nomenclature. Right sir? This class we shall discuss about theory of complex compounds. ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ, ಯಾಕೆಂದ್ರೆ ಥಿಯರಿ ನಮಗೆ ಗೊತ್ತಿದ್ರೆ we can frame the compounds, we can write the compounds, we can study the properties of the complex compounds. So let us discuss one by one. Time waste ಮಾಡೋದು ಬೇಡ. So the first theory is Werner's theory. Werner's theory. ಆಲ್ಫರ್ಡ್ ವರ್ನರ್ ಅಂತ ಒಬ್ರು ಸೈಂಟಿಸ್ಟ್, ಅವರು ಪ್ರಿಡಿಕ್ಟ್ ಮಾಡ್ತಾರೆ ಥಿಯರಿ. ಆಕ್ಚುಲಿ ಈಸ್ ಅ ಫಾದರ್ ಆಫ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ. ಯಾಕೆ ಅಂದ್ರೆ ಇವರೇ ಫಸ್ಟ್ ಇನಿಷಿಯೇಟ್ ಮಾಡಿದ್ದೆ ಆಕ್ಚುಲಿ. ಅಂಡ್ ದೆನ್ ಫಾರ್ಮುಲೇಟ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ನ ಫ್ರೇಮ್ ಮಾಡಿದ್ದು, ತಯಾರಿಸಿದ್ದು ಆಕ್ಚುಲಿ ಇನ್ ದ ಲ್ಯಾಬ್ ಇವರು. ದೆನ್ we study the properties, physical properties ಇರಬಹುದು, or it may be chemical properties ಇರಬಹುದು. ಅದನ್ನ ಸ್ಟಡಿ ಮಾಡಿದ ಯಾರು? ವರ್ನರ್ಸ್ ಸರ್. ಸೊ ಅದಕ್ಕೆ ಬೇರೆ ಬೇರೆ ಯಾರು, ಪೌಲಿಂಗ್ ಇರಬಹುದು, ಲಿಗ್ಯಾಂಡ್ ಫೀಲ್ಡ್ ಥಿಯರಿ, ಆಸ್ ವೆಲ್ ಆಸ್ ಯಾವುದು ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಲೇಟರ್ ಬಂದ್ರು. ಫಸ್ಟ್ ಇನಿಷಿಯೇಟ್ ಫಾರ್ಮುಲೇಟ್ ಮಾಡಿದ್ದೆ ಇವರು. ಅದಕ್ಕೆ ನೊಬೆಲ್ ಪ್ರೈಸ್ ಕೊಟ್ಟಿದ್ದಾರೆ ಸರ್. ಸೊ ಅದಕ್ಕೆ ವರ್ನರ್ಸ್ ಥಿಯರಿ ಫಾರ್ಮುಲೇಟ್ ಮಾಡುವಾಗ, ಸೊ ಇದಕ್ಕೆ ಅವ್ರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ ಸರ್. ಫಾರ್ಮೇಶನ್ ಆಫ್ ದಟ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ನ ಫ್ರೇಮ್ ಮಾಡಿದಾಗ. ಏನ್ ಮಾಡಿದ್ರು ಸರ್ ಇವರು? ಜಸ್ಟ್ ಆಸ್ ಎ ಕೋಬಾಲ್ಟ್ ಕ್ಲೋರೈಡ್ ಅಕ್ವಿಯಸ್ ಮೀಡಿಯಂ ತಗೊಳ್ತಾರೆ, COCl3. ಕೋಬಾಲ್ಟ್ ಕ್ಲೋರೈಡ್ ಇಸ್ ಇನ್ ಅಕ್ವಿಯಸ್ ಮೀಡಿಯಂ, ರಿಯಾಕ್ಟ್ಸ್ ವಿತ್ ಅಮೋನಿಯಾ. ಈ ಅಮೋನಿಯಾ ಕೂಡ ಅಕ್ವಿಯಸ್ ಮೀಡಿಯಂ ಅಲ್ಲಿ ಇರುತ್ತೆ. So when cobalt chloride reacts with an aqueous media, he prepared so many different compounds. ಹೇಗೆ ಸರ್ ಏನೇನ್ ಪ್ರಿಪೇರ್ ಮಾಡ್ತಾರೆ, ಏನೇನ್ ಫಾರ್ಮ್ ಮಾಡಿದ್ರು? COCl3.6NH3 ಒಂದು ಮಾಲಿಕ್ಯೂಲ್, COCl3.5NH3, COCl3, CaCl2, 5NH3, as well as COCl3, 6NH3, COCl2, 5NH3, and then COCl, 4NH3. ಇಲ್ಲೇನಿದೆ ಸರ್? COCl3 ಎಕ್ಸೆಸ್ ಆಫ್ ಅಮೋನಿಯಾನ ಜಾಸ್ತಿ ಮಾಡಿಕೊಂಡು, ಸೊ ಅವರು ಪ್ರಿಪೇರ್ ಮಾಡ್ತಾರೆ ಸರ್
ಯಾವುದು ಡಿಫರೆಂಟ್ ಟೈಪ್ಸ್ COCl3 6NH3 ಇರ್ಬೋದು, COCl3 5NH3 ಇರ್ಬೋದು, COCl and then 4NH3 ಇರ್ಬೋದು ಸರ್. COCl3 ಸಾರಿ ರೈಟ್ ಸರ್. ಸೊ ಏನಿಲ್ಲಿ ಡಿಫರೆಂಟ್ ಕಾಂಪೌಂಡ್ಸ್, ಏನಿದ್ರ ಪ್ಯಾರಾಮೀಟರ್ ಏನು, ಏನಕ್ಕೆ ಸ್ಟಡಿ ಮಾಡ್ದ ಅವನು, ಏನಕ್ಕೆ ಸ್ಟಡಿ ಮಾಡ ಆಕ್ಚುಲಿ ಫಿಸಿಕಲ್ ಆಸ್ ವೆಲ್ ಆಸ್ ಕೆಮಿಕಲ್ ಪ್ರಾಪರ್ಟಿ, ಅದ್ರ ಕಲರ್ ಇರ್ಬೋದು, ಅದರದ್ದು ಪ್ರಾಪರ್ಟೀಸ್ ಇರ್ಬೋದು, ಅದು ಚೇಂಜ್ ಆಗ್ತಾ ಹೋಯ್ತು ಸರ್. ಹೇಗೆ ಅವರು ಫೈಂಡ್ ಔಟ್ ಮಾಡಿದ್ರು, ಡಿಸ್ಕಸ್ ಮಾಡೋಣ ಸರ್. ಏನು ಫಸ್ಟ್ ಪಾಸ್ಟ್ಲೇಟ್ಸ್ ಏನ್ ಹೇಳ್ತಾರೆ, ವರ್ನಸ್ ಥಿಯರಿ. ಸೊ every complex compounds contain a central metal atom or ion. Every metal compounds contain central metal atom and or ion have two types of valency. ಎರಡು ತರ ವೇಲೆನ್ಸಿ ಇರುತ್ತಂತೆ. ಯಾವ್ದು? One is called as primary valency. Another one is called as secondary valency. ಏನು ಸರ್, ಫಸ್ಟ್ ಥಿಯರಿ ಪ್ರಿಡಿಕ್ಟ್ ಏನ್ ಮಾಡ್ತಾರೆ, ಫಸ್ಟ್ ಪಾಯಿಂಟ್, ಯಾವುದೇ ಒಂದು ಕಾಂಪ್ಲೆಕ್ಸ್ ಸಾಲ್ಟ್ಸ್ ಇರ್ಬೋದು, ಆ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ. ಆ ಸೆಂಟ್ರಲ್ ಮೆಟಲ್ ಆಟಮ್ ಇಟ್ ಮೇ ಬಿ ಅಯಾನಿಕ್ ಫಾರ್ಮ್ ಇರ್ಬೋದು ಅಥವಾ ನ್ಯೂಟ್ರಲ್ ಫಾರ್ಮ್. ಇಟ್ ಕಂಟೈನ್ಸ್ ಏನು ಸರ್, two types of valency. One is primary valency, another one is secondary valency. ಏನು ಸರ್, ವಾಟ್ ಯು ಮೀನ್ ಬೈ ಪ್ರೈಮರಿ ವೇಲೆನ್ಸಿ ಆಸ್ ವೆಲ್ ಆಸ್ ಸೆಕೆಂಡರಿ ವೇಲೆನ್ಸಿ? ಏನಂಗಂದ್ರೆ, ಒಂದು ಜನರಲ್ ಕಾಂಪ್ಲೆಕ್ಸ್ ಸಾಲ್ಟ್ಸ್ ತಗೊಳ್ಳೋಣ ಸರ್. ಜನರಲ್ ಕಾಂಪ್ಲೆಕ್ಸ್ ಸಾಲ್ಟ್ಸ್ ತಗೊಂಡ್ರೆ ಗೊತ್ತಾಗುತ್ತೆ ಯಾವುದು ಪ್ರೈಮರಿ ವೇಲೆನ್ಸಿ, ಯಾವುದು ಸೆಕೆಂಡರಿ ವೇಲೆನ್ಸಿ ಅಂದ್ರೆ. ಫಾರ್ ಎಕ್ಸಾಂಪಲ್, is a metal atom. So this metal is bonded to ligand. ಎಸ್ ಸರ್. ಸೊ ಏನಾದ್ರು ಡಿಫರೆನ್ಸ್ ಇದೆಯಾ, ಯಾರು ಫೈಂಡ್ ಔಟ್ ಮಾಡ್ತೀರಾ ಸರ್? ಏನು ಡಿಫರೆನ್ಸ್ ಇದೆ ಇಲ್ಲಿ? ಎನಿಬಡಿ? ಎಸ್, ಹೀಗೆ ತಗೊಳ್ತೀನಿ. ಎಸ್, ವಾಟ್ಸ್ ಅ ಮೇಜರ್ ಡಿಫರೆನ್ಸ್ ಸರ್ ಇಲ್ಲಿ? ಈ ಸ್ಟ್ರಕ್ಚರ್ ಏನ್ ಡಿಫರೆನ್ಸ್ ಇದೆ? ಬೇಕು ಅಂದ್ರೆ ಡಿಫರೆಂಟ್ ಕಲರ್ ಅಲ್ಲೇ ತಗೊಳ್ಳೋಣ ಸರ್. ಎಸ್, ದಿಸ್ ಇಸ್ ಸೆಂಟ್ರಲ್ ಮೆಟಲ್ ಆಟಮ್. ಇದು ಸೆಂಟ್ರಲ್ ಮೆಟಲ್ ಆಟಮ್. ಇದೆಲ್ಲ ಅಯಾನ್ಸ್ಗಳು, ಮೇ ಬಿ ನ್ಯೂಟ್ರಲ್ ಅಯಾನ್ಸ್ ಇರ್ಬೋದು ಅಥವಾ ನೆಗೆಟಿವ್ ಅಯಾನ್ಸ್ ಇರ್ಬೋದು. ಏನು ಡಿಫರೆನ್ಸ್ ಇದೆ? ದೇ ಆರ್ 3 ಡಿಫರೆಂಟ್ ಏನು ಸರ್ ಅರೇಂಜ್ಮೆಂಟ್ ಇದೆ. ಎನಿಬಡಿ ಯಾರಾದ್ರೂ ಹೇಳ್ತೀರಾ 3 ಡಿಫರೆಂಟ್ ಅರೇಂಜ್ಮೆಂಟ್? ಎನಿಬಡಿ ಸರ್? ವೇರ್ ligand linked to the metal through dotted line. So whether the ligand is linked to the metal through dotted line, call it as ಏನಂತ ಕರೀಬಹುದು ಅದನ್ನ? ಪ್ರೈಮರಿ ವೇಲೆನ್ಸಿ. ಏನಂತಾರೆ? where the ligand is linked to the metal through a dotted lines, ಅದನ್ನ ನಾನು ಪ್ರೈಮರಿ ವೇಲೆನ್ಸಿ ಅಂತ ಹೇಳ್ತೀನಿ. ಸೇಮ್ whether the ligand is linked to the line, ಅಂದ್ರೆ dotted line ಅಲ್ಲ, just a line linked to the ligand, so ಅದನ್ನ ನಾನು ಏನಂತ ಕರಿತೀನಿ? ಸೆಕೆಂಡರಿ ವೇಲೆನ್ಸಿ. ಸೆಕೆಂಡರಿ ವೇಲೆನ್ಸಿ, ರೈಟ್ ಸರ್. ಒನ್ ಮೋರ್ ಇದೆ, where the ligand is linked to the metal, both dotted lines as well as line, complete line ಇರೋದು. ಸೊ ಇದನ್ನ ನಾನು ಏನಂತ ಕರಿತೀವಿ? ಎನಿಬಡಿ ಯಾರು ಹೇಳ್ತೀರಾ? ಎನಿಬಡಿ? ಪ್ರೈಮರಿ ವೇಲೆನ್ಸಿ ಆಸ್ ವೆಲ್ ಆಸ್ ಅಂಡ್ ಸೆಕೆಂಡರಿ ವೇಲೆನ್ಸಿ. ಇದನ್ನ ನಾನು ಏನಂತ ಕರಿಬಹುದು? ಡ್ಯುಯಲ್ ನೇಚರ್, ಡ್ಯುಯಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ ಸರ್. ಸಿಂಪಲ್. ಎರಡು ತರ ವೇಲೆನ್ಸಿ ಇರುತ್ತೆ ಯಾವುದೇ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ನ ತಗೊಂಡ್ರೆ. ಸೊ ಒನ್ ಇಸ್ ಎ ಪ್ರೈಮರಿ ವೇಲೆನ್ಸಿ, ಅನದರ್ ಒನ್ ಇಸ್ ಎ ಸೆಕೆಂಡರಿ ವೇಲೆನ್ಸಿ. ಸೊ ಯಾವಾಗ್ಲೂ ಪ್ರೈಮರಿ ವೇಲೆನ್ಸಿ ಡಾಟೆಡ್ ಲೈನ್ ಅಲ್ಲಿ ಇರುತ್ತೆ, ಯಾವಾಗ್ಲೂ ಸೆಕೆಂಡರಿ ವೇಲೆನ್ಸಿ ಏನಿರುತ್ತೆ? ಫುಲ್ ಲೈನ್ ಕನೆಕ್ಟ್ ಮಾಡಿರ್ತಾರೆ. ಸೊ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಇನ್ನೊಂದು ಡಾಟೆಡ್ ಲೈನ್ ಆಸ್ ವೆಲ್ ಆಸ್
ಫುಲ್ ಲೈನ್ ಇರೋದನ್ನ ನಾವು ಸೆಕೆಂಡರಿ ಏನಂತ ಕರಿತೀವಿ, ಡ್ಯುಯಲ್ ನೇಚರ್, ಬೋತ್ ಪ್ರೈಮರಿ ಆಸ್ ವೆಲ್ ಆಸ್ ಸೆಕೆಂಡರಿ ವೇಲೆನ್ಸಿ ನೇಚರ್. ಏನು ಸರ್ ಡ್ಯುಯಲ್ ನೇಚರ್ ಅಂದ್ರೆ? ಈಗ ಫಾರ್ ಎಕ್ಸಾಂಪಲ್ ಆಸ್ ಕಾಲೇಜ್ಗೆ ತಗೊಳ್ಳೋಣ, ಒಂದು ಎಕ್ಸಾಂಪಲ್ ತಗೊಂಡ್ರೆ ಟೀಚರ್ ಮತ್ತೆ ಪ್ರಿನ್ಸಿಪಲ್ ರೋಲ್ ಏನು ಸರ್? ಜನರಲ್ ಆಗಿ ಮೇನ್. ಸೊ ಟೀಚರ್ ರೋಲ್ ಏನು? ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಯಾವ್ದೋ ಅವ್ರು ಪರ್ಟಿಕ್ಯುಲರ್ ಏನ್ ತಗೊಂಡಿರ್ತಾರೆ ಅದನ್ನ ಕರೆಕ್ಟ್ ಆಗಿ ಟೀಚ್ ಮಾಡೋದು. ಸೊ ವಾಸ್ ಅ ಸಿಂಗಲ್ ರೋಲ್. ಆದ್ರೆ ಪ್ರಿನ್ಸಿಪಲ್ ಏನಾಗಿರುತ್ತೆ, ಟೀಚಿಂಗು ಕೂಡ ಮಾಡಬೇಕು, ಟೀಚರ್ ರೋಲ್ ಇದ್ದೇ ಇರುತ್ತೆ, ಜೊತೆಗೆ ಕಾಲೇಜ್ನ ಹೇಗೆ ಕಂಟ್ರೋಲ್ ಮಾಡೋದು, ಸೊ ರಿಸಲ್ಟ್ಸ್ ಹೇಗೆ ಇಂಪ್ರೂವ್ ಮಾಡೋದು, ಸೊ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ದಟ್ಸ್ ವೈ ಏನೋ ಅಲ್ಲಿ ಎರಡು ರೋಲ್, ಪ್ರಿನ್ಸಿಪಲ್ದು ಎರಡು ರೋಲ್ ಇರುತ್ತೆ, ಬಟ್ ಟೀಚರ್ಸ್ ಏನಿರುತ್ತೆ ಒಂದ್ ರೋಲ್. ಹೇಗೆ ಅವ್ರು ಏನ್ ಮಾಡ್ಬೇಕು, ಜಸ್ಟ್ ಪಾಠ, ಇಲ್ಲೂ ಪಾಠ ಮಾಡ್ಬೇಕು. ಅದೇ ತರ ಇಲ್ಲೂ ಅಷ್ಟೇ. ಏನು ಸರ್, ಪ್ರೈಮರಿ ವೇಲೆನ್ಸಿ ಮತ್ತೆ ಸೆಕೆಂಡರಿ ವೇಲೆನ್ಸಿ ಏನ್ ಡಿಫ್ರೆನ್ಶಿಯೇಟ್ ಮಾಡ್ಬೋದು? ಲಿಗ್ಯಾಂಡ್ ಮತ್ತೆ ಮೆಟಲ್ ಅಲ್ಲಿ ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮೇಶನ್ ಮಾಡುವಾಗ ಕೆಲವು ಅಯಾನ್ಸ್ಗಳು ಪ್ರೈಮರಿ ವೇಲೆನ್ಸಿ ಆಗಿ ಮಾತ್ರ ಆಕ್ಟ್ ಮಾಡ್ತವೆ, ಕೆಲವು ಮಾಲಿಕ್ಯೂಲ್ಸ್ ಅಥವಾ ಸ್ಪೀಸೀಸ್ಗಳು ಬೋತ್ ಪ್ರೈಮರಿ ವೇಲೆನ್ಸಿ ಆಸ್ ವೆಲ್ ಆಸ್ ಸೆಕೆಂಡರಿ ವೇಲೆನ್ಸಿನ ರೋಲ್ ಮಾಡ್ತಾ ಇರ್ತಾರೆ. ಸೊ ದಟ್ಸ್ ವೈ ಅವ್ರು ಏನ್ ಹೇಳ್ತಾರೆ, ಫಸ್ಟ್ ಥಿಯರಿ, ನೀವು ಯಾವುದೇ ಒಂದು ಕಾಂಪ್ಲೆಕ್ಸ್ ಸಾಲ್ಟ್ಸ್ ನ ತಗೊಳ್ಳಿ, ಆ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಅಲ್ಲಿ ಏನಿರುತ್ತೆ, ಕಂಟೈನಿಂಗ್ ಮೆಟಲ್ ಆಟಮ್ ವಿಚ್ ಕಂಟೈನ್ ಟೂ ಟೈಪ್ಸ್ ಆಫ್ ವೇಲೆನ್ಸೀಸ್. ಒನ್ ಇಸ್ ಎ ಪ್ರೈಮರಿ ವೇಲೆನ್ಸಿ ಅಂಡ್ ಅನದರ್ ಒನ್ ಇಸ್ ಎ ಸೆಕೆಂಡರಿ ವೇಲೆನ್ಸಿ. ಅರ್ಥ ಆಯ್ತಾ? ಇದು ಫಸ್ಟ್ ಕಾನ್ಸೆಪ್ಟ್, ಫಸ್ಟ್ ಪ್ರಾಪರ್ಟಿ ಸರ್. ರೈಟ್ ಸರ್. ನೆಕ್ಸ್ಟ್ ನೋಡೋಣ, ಏನು ವಾಟ್ ಯು ಮೀನ್ ಬೈ ಪ್ರೈಮರಿ ವೇಲೆನ್ಸಿ ಆಸ್ ವೆಲ್ ಆಸ್ ಸೆಕೆಂಡರಿ ವೇಲೆನ್ಸಿ. ಏನಾಗಂದ್ರೆ ಪ್ರೈಮರಿ ವೇಲೆನ್ಸಿ ಅಂದ್ರೆ ಏನು ಮತ್ತೆ ಸೆಕೆಂಡರಿ ವೇಲೆನ್ಸಿ ಅಂದ್ರೆ ಏನು ಅಂತ ನೋಡೋಣ ಸರ್. ಸೊ ನೆಕ್ಸ್ಟ್ ಪಾಯಿಂಟ್, ವಾಟ್ ಯು ಮೀನ್ ಬೈ ಪ್ರೈಮರಿ ವೇಲೆನ್ಸಿ? ಸೊ ಪ್ರೈಮರಿ ವೇಲೆನ್ಸಿ ಆರ್ ಅಯೋನೈಸಬಲ್ ವೇಲೆನ್ಸಿ. ಪ್ರೈಮರಿ ವೇಲೆನ್ಸಿನ ನಾವು ಏನಂತ ಕರಿತೀವಿ? ಅಯೋನೈಸಬಲ್ ವೇಲೆನ್ಸಿ. This valency depends on the charge of the complex salts. Charge of the complex compound ಮೇಲೆ ಡಿಪೆಂಡ್ ಆಗಿರುತ್ತೆ. ಸರ್ ಫಸ್ಟ್ ಆಫ್ ಆಲ್ ವೇಲೆನ್ಸಿ ಅಂದ್ರೆ ಏನು? ವೆದರ್ ಇಟ್ ಈಸ್ ಸಿಂಪಲ್ ಸಾಲ್ಟ್ ಇರ್ಬೋದು ಆರ್ ಕಾಂಪ್ಲೆಕ್ಸ್ ಸಾಲ್ಟ್ ಇರ್ಬೋದು, ಫಸ್ಟ್ ವೇಲೆನ್ಸಿ ಅನ್ನೋದೇನು ಅಂತ ಗೊತ್ತಿರಬೇಕು. ವೇಲೆನ್ಸಿ ಗೊತ್ತಮೇಲೆ ಅದು ಪ್ರೈಮರಿನ ಸೆಕೆಂಡರಿಯಿಂದ ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬೇರಿಯಂ ಕ್ಲೋರೈಡ್ ತಗೊಳ್ತೀನಿ ಸರ್, BaCl2. ಓಕೆನಾ? BaCl2 ತಗೊಂಡೆ. ವಾಟ್ ಇಸ್ ದ ವೇಲೆನ್ಸಿ ಆಫ್ ಬೇರಿಯಂ? ಎನಿಬಡಿ? ಯಾರು ಹೇಳ್ತೀರಾ? ಏನು ವೇಲೆನ್ಸಿ? +2 ಸರ್. ವೇಲೆನ್ಸಿ ಏನಿದೆ? 2 ಇದೆ ಸರ್. ಅದೇ ಸೋಡಿಯಂ ಕ್ಲೋರೈಡ್ ತಗೊಂಡ್ರೆ, ಸೋಡಿಯಂ ಕ್ಲೋರೈಡ್ ವೇಲೆನ್ಸಿ ಏನಿದೆ? 1 ಇದೆ. ಸೊ ಇದು ಸಿಂಪಲ್ ಸಾಲ್ಟ್ಸ್ ಅಲ್ಲಿ ನಾನು ವೇಲೆನ್ಸಿನ ಈ ತರ ಹೇಳ್ದೆ. ಅದೇ ನಾವು ಕಾಂಪ್ಲೆಕ್ಸ್ ಸಾಲ್ಟ್ಸ್ ಅಲ್ಲಿ ಹೇಳುವಾಗ ವೇಲೆನ್ಸಿ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ CuNH3 4 and then SO4 ಅಂತ ತಗೊಳ್ಳೋಣ ಸರ್. ಇಲ್ಲಿ ಯಾವುದು, ವಿಚ್ ಒನ್ ಇಸ್ ಅ ಸೆಂಟ್ರಲ್ ಮೆಟಲ್ ಆಟಮ್? ಎನಿಬಡಿ? ಯಾರು ಹೇಳ್ತೀರಾ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು ಅಂತ? ಎಸ್, ಕಾಪರ್ ಸರ್. ಸೊ ಹಾಗಾದ್ರೆ ಇದು ವೇಲೆನ್ಸಿ ಏನು ಸರ್? ಕಾಪರ್ದು ವೇಲೆನ್ಸಿ ಏನಾಗಿರುತ್ತೆ? ಪ್ರೈಮರಿ ವೇಲೆನ್ಸಿ +2. ಒನ್ ಮೋರ್ ಎಕ್ಸಾಂಪಲ್, K4FeCN6. ಇಲ್ಲೇನಾಗಿದೆ ಸರ್? ವಿಚ್ ಒನ್ ಇಸ್ ಅ ಸೆಂಟ್ರಲ್ ಮೆಟಲ್ ಆಟಮ್? ಐರನ್ ಸರ್. ದಿಸ್ ಐರನ್ ವೇಲೆನ್ಸಿ ಏನು? ಪ್ರೈಮರಿ ವೇಲೆನ್ಸಿ +3. ವೇಲೆನ್ಸಿ ಏನು ಸರ್? ಸಾರಿ, +2. ಕ್ಲಿಯರ್? ಸೊ ಪ್ರೈಮರಿ ವೇಲೆನ್ಸಿ ಅಂದ್ರೆ ದಟ್ ಡಿಪೆಂಡ್ಸ್ ಆನ್ ದ ವಾಟ್? ಡಿಪೆಂಡ್ಸ್ ಆನ್ ದ ವಾಟ್ ಸರ್? ಅ ಚಾರ್ಜ್. ಇಲ್ಲಿ ಏನು ಚಾರ್ಜ್ ಇದೆ? ದಿಸ್ ಇಸ್ +2 ಇದೆ, ಇದು -2 ಇದೆ. ಸೊ ದಟ್ charge of the complex ion is +2. So that's why the primary valency of the copper is +2. Here, what is the charge of the complex ion? ಇಲ್ಲಿ ಏನಾಗುತ್ತೆ ಚಾರ್ಜ್? ಇದು +4 ಆದ್ರೆ, ಸೊ ಇದೇನಾಗುತ್ತೆ? This is -2. So that's why ಇಲ್ಲಿ ಏನಾಗುತ್ತೆ? +2 ಆಗುತ್ತೆ. One more example, if you take FeCO5 sir, it is a neutral complex. ಇಲ್ಲೇನಿದೆ ಸರ್? 0 ಇದೆ ಸರ್. ಯಾಕೆ? ಹೊರಗಡೆ ಯಾವುದು ಅಯಾನ್ ಇಲ್ಲ ಸರ್, ಕೌಂಟರ್ ಅಯಾನ್ ಇಲ್ಲ. ಸೊ ದಟ್ಸ್ ವೈ ಇದ್ರದ್ದು ಏನಿದೆ ಪ್ರೈಮರಿ ವೇಲೆನ್ಸಿ ನಾನು 0 ಅಂತ ತಗೊಳ್ತೀನಿ. ಅರ್ಥ ಆಯ್ತಾ? ಸೊ ಏನಂಗಂದ್ರೆ ಪ್ರೈಮರಿ ವೇಲೆನ್ಸಿ ಅಂದ್ರೆ
are the ionizable valency. It depends on the charge of the complex compound. ಅದಲ್ಲದೆ ಇನ್ನೊಂದು ಹೇಳ್ತಾನೆ, ಇಟ್ ಡಿಪೆಂಡ್ಸ್ ಆನ್ ದ ವಾಟ್, ಆಕ್ಸಿಡೇಷನ್ ಸ್ಟೇಟ್. ಅದನ್ನು ಕೂಡ ಹೇಳ್ಬೋದು, ಆಕ್ಸಿಡೇಷನ್ ಸ್ಟೇಟ್ ಆರ್ ಆಕ್ಸಿಡೇಷನ್ ನಂಬರ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್. ಅದನ್ನು ನಾವು ಪ್ರೈಮರಿ ವೇಲೆನ್ಸಿ ಅಂತ ಕರಿತೀವಿ ಸರ್. ಆ ಪ್ರೈಮರಿ ವೇಲೆನ್ಸಿನ ಹೇಗೆ ಬರೀತಾರೆ ಸರ್, ಹೇಗೆ ಬರೀಬಹುದು ಆಕ್ಚುಲಿ? ಸೊ ಪ್ರೈಮರಿ ವೇಲೆನ್ಸಿ, ಈಗ ಫಾರ್ ಎಕ್ಸಾಂಪಲ್ ನೀವ್ ಹೇಳ್ದಂಗೆ Cu NH3 4 SO4 ತಗೊಂಡ್ರೆ ವಿಚ್ ಒನ್ ಇಸ್ ದ ಪ್ರೈಮರಿ ವೇಲೆನ್ಸಿ? ಇಲ್ಲಿ ಯಾವ್ದು ಪ್ರೈಮರಿ ವೇಲೆನ್ಸಿ, ಯಾವ್ದು ಸ್ಯಾಟಿಸ್ಫೈ ಆಗ್ತಾ ಇದೆ? ಸಲ್ಫೇಟ್ ಅಯಾನ್. ಸಲ್ಫೇಟ್ ಅಯಾನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ ಸರ್, ಇಲ್ಲಿ ಪ್ರೈಮರಿ ವೇಲೆನ್ಸಿ ಆಗಿ ಸ್ಯಾಟಿಸ್ಫೈ ಮಾಡ್ತಾ ಇದೆ. ದಿಸ್ ಇಸ್ +2. ಸೊ ದಟ್ಸ್ ವೈ ನಾನು ಔಟ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಅಲ್ಲಿ ಬರ್ಕೊಂಡಿದ್ದೀನಿ. So it acts as a primary, satisfied by primary valency, always satisfied by negative ions. Negative ions ಅಲ್ಲಿ satisfy ಮಾಡುತ್ತೆ. If it is, it acts as only primary valency ಆಗಿದ್ದರೆ, secondary valency ಆಗ್ತಾ ಇಲ್ಲ, ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂತ ಅಂದ್ರೆ ಅದನ್ನ ನಾನು ಯಾವಾಗ್ಲೂ ಕೋಆರ್ಡಿನೇಷನ್ ಸ್ಪಿಯರ್ ಇಂದ ಹೊರಗಡೆ, ಅಂದ್ರೆ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಇಂದ ಹೊರಗಡೆ ಬರ್ಕೊಳ್ತೀನಿ, SO4 2-. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಒನ್ ಮೋರ್, CO NH3 6 and then Cl3. ಸೊ ಇದನ್ನ ಸ್ಯಾಟಿಸ್ಫೈ ಮಾಡ್ತಾರೆ ಯಾವುದು? ಕ್ಲೋರಿನ್. ಸೊ ಇಲ್ಲಿ ನಾವು ಹೇಗೆ ಬರೀಬಹುದು? ದಿಸ್ ಇಸ್ +3. ಸೊ ಈ ಪ್ರೈಮರಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡೋದು ಕ್ಲೋರೈಡ್ ಅಯಾನ್ಸ್. ಅದೇ ತರ ಒನ್ ಮೋರ್ ಎಕ್ಸಾಂಪಲ್, ಇಫ್ ಯು ಟೇಕ್ CO NH3 5 ಅಂತ ತಗೊಂಡು Cl and then Cl2. So what is the difference between these two structure? ಒಂದು ಅಮೋನಿಯಾನ ಕಡಿಮೆ ಮಾಡಿಕೊಂಡು ಕ್ಲೋರಿನ್ ಒಳಗಡೆ ಬರ್ತಾ ಇದೆ. So that means here chlorine act as what? Both primary valency as well as secondary valency. ಈ ಕ್ಲೋರಿನ್ ಆಟಮ್ both ಪ್ರೈಮರಿ ವೇಲೆನ್ಸಿ ಆಗಿ ಆಕ್ಟ್ ಮಾಡ್ತಾ ಇದೆ, ಜೊತೆಗೆ ಸೆಕೆಂಡರಿ ವೇಲೆನ್ಸಿ ಆಗಿ ಕೂಡ ಆಕ್ಟ್ ಮಾಡ್ತಾ ಇದೆ. ಡ್ಯುಯಲ್ ನೇಚರ್. ಅದಕ್ಕೆ ನಾನು ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಬರ್ಕೊಂಡಿದ್ದೀನಿ. ಇದು ಪ್ರೈಮರಿ ವೇಲೆನ್ಸಿ ಸರ್. ಸೊ ನಾನು ಇದನ್ನ ಡಿಸೋಸಿಯೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? 3 ಕ್ಲೋರೈಡ್ ಅಯಾನ್ಸ್ ರಿಲೀಸ್ ಆಗುತ್ತೆ ಸರ್. ದೇ ಆರ್ ಎಕ್ಸಿಸ್ಟ್ ಇನ್ ದ ಫ್ರೀ ಸ್ಟೇಟ್. ಇಲ್ಲಿ 3 ಕ್ಲೋರೈಡ್ ಅಯಾನ್ಸ್ ಬರಲ್ಲ. ಯಾಕೆ? ಒಂದು ನಾನ್ ಅಯನೈಸಬಲ್ ಸೆಕೆಂಡರಿ ವೇಲೆನ್ಸಿ ಆಗಿ ಆಕ್ಟ್ ಮಾಡ್ತಾ ಇದೆ, ಇನ್ನೆರಡು ಪ್ರೈಮರಿ ವೇಲೆನ್ಸಿ ಆಗಿ ಆಕ್ಟ್ ಮಾಡ್ತಾ ಇದೆ. ಸೊ ದಟ್ಸ್ ವೈ ಯು ಗಾಟ್ 2Cl-. ಅದೇ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ ಇಲ್ಲೇ ತೋರಿಸಿನ ಸ್ಟ್ರಕ್ಚರ್ ನೆಕ್ಸ್ಟ್, CO NH3 4 Cl2 as well as Cl. ಇಲ್ಲೇನಾಗುತ್ತೆ ಸರ್? ತುಂಬಾ ಸಿಂಪಲ್, Cl- ಹೊರಗಡೆ ಬರುತ್ತೆ. ಸೊ ಇಲ್ಲೇನಾಗುತ್ತೆ? 2 ಕ್ಲೋರೈಡ್ ಅಯಾನ್ ಆಕ್ಟ್ ಆಸ್ ಎ ಸೆಕೆಂಡರಿ ವೇಲೆನ್ಸಿ. ಸೊ ಈಗ ಇಲ್ಲೇನಾಗ್ತಾ ಇದೆ? ಇಲ್ಲಿ ಪ್ರೈಮರಿ ವೇಲೆನ್ಸಿ ಆಗಿಯೂ ಆಕ್ಟ್ ಮಾಡ್ತಾ ಇದೆ, ಸೆಕೆಂಡರಿ ವೇಲೆನ್ಸಿ ಆಗಿ ಆಕ್ಟ್ ಮಾಡ್ತಾ ಇದೆ. ಇಲ್ಲಿ ಪ್ರೈಮರಿ ವೇಲೆನ್ಸಿ ಆಗಿಯೂ ಆಕ್ಟ್ ಮಾಡ್ತಾ ಇದೆ, ಸೆಕೆಂಡರಿ ವೇಲೆನ್ಸಿ ಆಗಿ ಕೂಡ ಆಕ್ಟ್ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಓನ್ಲಿ ಪ್ರೈಮರಿ ವೇಲೆನ್ಸಿ ಆಗಿ ಆಕ್ಟ್ ಮಾಡ್ತಾ ಇದೆ. ಸೊ ಅಂದ್ರೆ ಓವರ್ ಆಲ್ ಕನ್ಕ್ಲೂಷನ್ ಏನಪ್ಪಾ? ಪ್ರೈಮರಿ ವೇಲೆನ್ಸಿ ಬರೆಯುವಾಗ ಅದೇನಾದ್ರು ನೆಗೆಟಿವ್ ಅಯಾನ್ ಸ್ಯಾಟಿಸ್ಫೈ ಮಾಡ್ತಾ ಇದ್ರೆ, ಸೊ ಕಂಪ್ಲೀಟ್ ಆಗಿ ಅಯಾನ್ ಡಿಸೋಸಿಯೇಟ್ ಆಗ್ತಾ ಇದ್ರೆ ನಾವು ಹೊರಗಡೆ ಬರ್ಕೊಳ್ತೀವಿ. ಆ ಏನಾದ್ರು ಅಯಾನ್ಸ್ಗಳು ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಏನಾದ್ರು ಬರ್ಕೊಂಡ್ರೆ, ಲಿಗ್ಯಾಂಡ್ಸ್ ಆಗಿ ಆಕ್ಟ್ ಮಾಡ್ತಾ ಇದ್ರೆ, ಸೊ ಅದನ್ನ ನಾನು ಡಿಸೋಸಿಯೇಟ್ ಮಾಡಕ್ಕಾಗಲ್ಲ. ಸೊ ದಟ್ ಮೀನ್ಸ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಲ್ಲ, ಪಾರ್ಶಿಯಲಿ ಮೇ ಬಿ ಡಿಸೋಸಿಯೇಟ್ ಆಗ್ಬೋದು ಅಂತ ಹೇಳ್ತಾರೆ ಸರ್. ಸೊ ಏನ್ ಅರ್ಥ ಈಗ? ಏನ್ ಕನ್ಕ್ಲೂಷನ್? ಪ್ರೈಮರಿ ವೇಲೆನ್ಸಿ ಅಂದ್ರೇನು? ಪ್ರೈಮರಿ ವೇಲೆನ್ಸಿ ಆರ್ ದ ಅಯೋನೈಸಬಲ್. ಸೆಕೆಂಡರಿಗೆ ಬರಬೇಡಿ, ಆಮೇಲೆ ನೋಡೋಣ. ಸೊ ವಾಟ್ ಯು ಮೀನ್ ಬೈ ಪ್ರೈಮರಿ ವೇಲೆನ್ಸಿ? ಪ್ರೈಮರಿ ವೇಲೆನ್ಸಿ ಆರ್ ದಿ ಅಯೋನೈಸಬಲ್ ನೇಚರ್. ಅಯೋನೈಸಬಲ್ ನೇಚರ್. ದೆನ್ ಈ ಪ್ರೈಮರಿ ವೇಲೆನ್ಸಿ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್. ನೆಗೆಟಿವ್ ಅಯಾನ್ಸ್ ಇಂದ ಸ್ಯಾಟಿಸ್ಫೈ ಮಾಡ್ತೀವಿ. ದೆನ್ ಪ್ರೈಮರಿ valency depends on the charge of the complex compound. charge ಮೇಲೆ ಡಿಪೆಂಡ್ ಆಗಿರುತ್ತೆ. Then primary valency can be written in sir outside the coordination sphere ಅಥವಾ inside the coordination sphere ಅಲ್ಲಿ ಬರಬಹುದು. When it is present in the outside the coordination sphere, it dissociates into ions. When they are present within the coordination sphere, it does not dissociates into ions. Sir, istella baribeka? Beda sir. First point ಏನ್ ಬರಿಬೇಕು ಸರ್? Every complex salts have central metal atom which contain 2 types of valency. One is primary valency, another one is secondary valency.
ನೆಕ್ಸ್ಟ್ ಪಾಯಿಂಟ್ ಏನ್ ಬರಿಬೇಕು ಸರ್? ಪ್ರೈಮರಿ ವೇಲೆನ್ಸೀಸ್ ಆರ್ ಅಯೋನೈಸಬಲ್. ದಟ್ ಈಸ್ ಈಕ್ವಲ್ ಟು ಏನು ಸರ್? is satisfied by neutral, sorry, negative ions. Then it depends on the charge of the complex compound. Then it's equal to oxidation state. ಆ ಪಾಯಿಂಟ್ ಅಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ತಗೊಳ್ಳಿ ಸರ್. Then primary valency may be present in the free state or not present in the free state. ಇರ್ಲೂ ಇರ್ಬೋದು, ಇಲ್ದರೂ ಇರ್ಬೋದು. ಸೊ ಡಿಪೆಂಡ್ಸ್ ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ಏನು, ವಾಟ್ ಯು ಮೀನ್ ಬೈ ಸೆಕೆಂಡರಿ ವೇಲೆನ್ಸಿ? ಸೆಕೆಂಡರಿ ವೇಲೆನ್ಸಿ ಅಂದ್ರೆ ಏನು? ವಾಟ್ ಆರ್ ಸೆಕೆಂಡರಿ ವೇಲೆನ್ಸಿ? ಸೆಕೆಂಡರಿ ವೇಲೆನ್ಸಿ ಸರ್, ಸೆಕೆಂಡರಿ ವೇಲೆನ್ಸೀಸ್ ಆರ್ ನಾನ್ ಅಯೋನೈಸಬಲ್. ಅದು ಅಯೋನೈಸ್ ಆಯ್ತು, ಇದು ಅಯೋನೈಸ್ ಆಗಲ್ಲ. ಯಾಕೆ ಅಯೋನೈಸ್ ಆಗಲ್ಲ? ಬಿಕಾಸ್ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಇರುತ್ತೆ. ಎವ್ರಿ ಮೆಟಲ್ ಆಟಮ್ಸ್, ಯಾವುದೇ ಇರಬಹುದು, ಎವ್ರಿ ಮೆಟಲ್ ಆಟಮ್ಸ್ ವಿಚ್ ಕಂಟೈನ್ ಏನು ಫಿಕ್ಸ್ಡ್ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿ ಇರುತ್ತೆ, ಫಿಕ್ಸ್ಡ್. ಫಾರ್ ಎಕ್ಸಾಂಪಲ್ ಯಾವುದು ಸರ್? Cu2+, ಇದ್ರ ಸೆಕೆಂಡರಿ ವೇಲೆನ್ಸಿ ಎಷ್ಟಿರುತ್ತೆ? ಸೆಕೆಂಡರಿ ವೇಲೆನ್ಸಿ ಎಷ್ಟಿರುತ್ತೆ? 4 ಇರುತ್ತೆ ಸರ್. ಕುಪ್ರಮೋನಿಯಂ ಸಲ್ಫೇಟ್ ಅಲ್ವಾ? CuNH3 4SO4. ಸೆಕೆಂಡರಿ ವೇಲೆನ್ಸಿ ಏನು? 4 ಇದೆ. ಇದು 2+ ಅಲ್ವಾ? ಅದು ಚಾರ್ಜ್. ಇದ್ರ ಸೆಕೆಂಡರಿ ವೇಲೆನ್ಸಿ ಏನು? 4 ಸರ್. ಅದೇ ಫಾರ್ ಎಕ್ಸಾಂಪಲ್ CO3+, ಇದ್ರದ್ದು 6 ಇರುತ್ತೆ. ಆರ್ ಫಾರ್ ಎಕ್ಸಾಂಪಲ್ Cr3+, ಇದು ಕೂಡ 6 ಇರುತ್ತೆ. ಅಂದ್ರೆ ಕೆಲವೊಂದು ಮೆಟಲ್ ಆಟಮ್ಸ್ ದೇ ಆರ್ ಫಿಕ್ಸ್ಡ್ secondary valency. Then secondary valencies are satisfied by both negative ion as well as neutral molecule. ಅಂದ್ರೆ ನೆಗೆಟಿವ್ ಅಯಾನ್ ಇಂದನೂ ಸ್ಯಾಟಿಸ್ಫೈ ಮಾಡುತ್ತೆ ಅಥವಾ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಅಲ್ಲೂ ಸ್ಯಾಟಿಸ್ಫೈ ಮಾಡಿದ್ರೆ ನಾವು ಅದನ್ನ ಸೆಕೆಂಡರಿ ವೇಲೆನ್ಸಿ ಅಂತ ಕರಿತೀವಿ. ನೆಕ್ಸ್ಟ್, a secondary valency is exactly equal to its coordination number of the complex salt. ಆ ಸೆಕೆಂಡರಿ ವೇಲೆನ್ಸಿ ಆ ಕೋಆರ್ಡಿನೇಷನ್ ನಂಬರ್ ಮೇಲೆ ಈಕ್ವಲ್ ಆಗಿರುತ್ತೆ. ಕೋಆರ್ಡಿನೇಷನ್ ನಂಬರ್ 2 ಇದ್ರೆ ಅದ್ರ ಸೆಕೆಂಡರಿ ವೇಲೆನ್ಸಿ 2 ಇರುತ್ತೆ. ಕೋಆರ್ಡಿನೇಷನ್ ನಂಬರ್ 3 ಇದ್ರೆ ಅದ್ರ ಸೆಕೆಂಡರಿ ವೇಲೆನ್ಸಿ 3 ಇರುತ್ತೆ. ಕೋಆರ್ಡಿನೇಷನ್ ನಂಬರ್ 4 ಇದ್ರೆ ಅದ್ರ ಸೆಕೆಂಡರಿ ವೇಲೆನ್ಸಿ 4 ಇರುತ್ತೆ. ಕೋಆರ್ಡಿನೇಷನ್ ನಂಬರ್ 6 ಇದ್ರೆ ಅದ್ರದ್ದು ಸೆಕೆಂಡರಿ ವೇಲೆನ್ಸಿ 4 ಇರುತ್ತೆ. ಸೊ ದಟ್ಸ್ ವೈ ಡಿಪೆಂಡ್ಸ್ ಆನ್ ದ ಕೋಆರ್ಡಿನೇಷನ್ ನಂಬರ್. ಮೊದಲು ಪ್ರೈಮರಿ ವೇಲೆನ್ಸಿ ಏನಂತ ಹೇಳಿದ್ವಿ ನಾವು? ಇಟ್ ಡಿಪೆಂಡ್ಸ್ ಆನ್ ದ ಆಕ್ಸಿಡೇಷನ್ ಸ್ಟೇಟ್. ಡಿಪೆಂಡ್ಸ್ ಆನ್ ದ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದ್ವಿ. ಇಲ್ಲ ಸರ್, ಆಕ್ಸಿಡೇಷನ್ ಸ್ಟೇಟ್ ಅಲ್ಲ, ಅದ್ರ ಕೋಆರ್ಡಿನೇಷನ್ ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗೆ ಸರ್? ಏನೋ ಹೇಳಿದ್ರು ಸರ್, ಪ್ರೈಮರಿ ವೇಲೆನ್ಸಿ ಸೆಕೆಂಡರಿ ವೇಲೆನ್ಸಿ ಸ್ಯಾಟಿಸ್ಫೈಡ್ ಬೈ ಏನು ಸರ್? ಪಾಸಿಟಿವ್ ಚಾರ್ಜ್ ಅಥವಾ ನ್ಯೂಟ್ರಲ್ ಚಾರ್ಜ್ ಅಂತ, ಸಾರಿ ನೆಗೆಟಿವ್ ಚಾರ್ಜ್ as well as ನ್ಯೂಟ್ರಲ್ ಚಾರ್ಜ್ ಅಂತ ಹೇಳಿದ್ರು. ಫಾರ್ ಎಕ್ಸಾಂಪಲ್ ಈಗ ತಗೊಂಡ್ರೆ CO Cl3 NH3 6, ಇದನ್ನ ನಾನು ನ್ಯೂ ಟರ್ಮಿನಾಲಜಿಲಿ ಬರೆದ್ರೆ ಹೇಗ್ ಬರೀಬಹುದು ಸರ್? CO NH3 6 Cl3 ಅಂತ ಬರ್ಕೊಳ್ತೇನೆ. ಏನಂತ ನೇಮ್ ಮಾಡ್ತೀವಿ? ಯಾರಾದ್ರೂ ಹೇಳ್ತೀರಾ? ಎನಿಬಡಿ? ಎಕ್ಸಾ ಆಕ್ವಾ cobalt 3 chloride, because it is a cationic complex plus and then minus, so ಇದು 3+ ಅಲ್ವಾ? so that's why ಏನಂತ ತಗೋಬಹುದು? ಎಕ್ಸಾ ಆಕ್ವಾ cobalt 3 chloride. ಇದು IUPAC ನೇಮ್ ಸರ್, ಮೊದಲೇ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಏನು ಸೆಕೆಂಡರಿ ವೇಲೆನ್ಸಿ, ಪ್ರೈಮರಿ ವೇಲೆನ್ಸಿ ಏನು ಸರ್? ನಾನು ಮೊದಲೇ ಹೇಳಿದೆ, ಫಿಕ್ಸ್ಡ್ ವೇಲೆನ್ಸಿ ಸೆಕೆಂಡರಿ ವೇಲೆನ್ಸಿ ಇರುತ್ತೆ. ಕೋಬಾಲ್ಟ್ ಅಲ್ವಾ? ಕೋಬಾಲ್ಟ್ ಅದು ಪ್ರೈಮರಿ ವೇಲೆನ್ಸಿ +3 ಸರ್. ಸೊ ಸೆಕೆಂಡರಿ ವೇಲೆನ್ಸಿ 6. ಯಾಕೆ 6 ಇದೆ? ಲಿಗ್ಯಾಂಡ್ಸ್ ಇಲ್ಲಿ ಎಲ್ಲ 6 ಲಿಗ್ಯಾಂಡ್ಸ್ಗಳು, ಈ ಏನು ಅಯಾನ್ಸ್ಗಳು, ಯಾವುದು ಮಾಲಿಕ್ಯೂಲ್ಸ್ಗಳು, ಯಾವ ಸ್ಯಾಟಿಸ್ಫೈಡ್ ಬೈ ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಆ ಸೆಕೆಂಡರಿ ವೇಲೆನ್ಸಿ ಎಲ್ಲ ಸ್ಯಾಟಿಸ್ಫೈ ಮಾಡ್ತಾ ಇರೋದು ಯಾವುದು? ನ್ಯೂಟ್ರಲ್ ಮಾಲಿಕ್ಯೂಲ್. ಅಮೋನಿಯಾ ಇಸ್ ಅ ನ್ಯೂಟ್ರಲ್ ಮಾಲಿಕ್ಯೂಲ್ ಅಷ್ಟೇ. ಈಗ ಇದೇ ಎಕ್ಸಾಂಪಲ್ ನ ಸ್ಪ್ಲಿಟ್ ಮಾಡ್ಕೊಳ್ತೀನಿ ನೋಡಿ. CO ಒಂದು ಅಮೋನಿಯಾನ ಕಡಿಮೆ ಮಾಡ್ತೀನಿ ಸರ್, NO CONH3 5 and then Cl
Cl2. ಸರ್ ಏನು ಡಿಫರೆನ್ಸ್ ಇಲ್ಲಿ? ಏನಾಯ್ತು? ಒಂದು ಅಮೋನಿಯಾ ತೆಗೆದಾಕ್ಬಿಟ್ಟೆ, ರಿಮೂವ್ ದ ಅಮೋನಿಯಾ ಫ್ರಮ್ ದ ಕಾಂಪ್ಲೆಕ್ಸ್ ಸಾಲ್ಟ್ಸ್. ಏನಾಯ್ತು? NH3 ಇದ್ದಿದ್ದು 5 ಆಯ್ತು. ಸೊ ಆಗ ಒಂದು ಕ್ಲೋರಿನ್ ಎಲ್ಲಿ ಕೌಂಟ್ರಾ ಏನಿದ್ದು ಒಳಗಡೆ ಬಂದು ಕೂತ್ಕೊಳ್ತು. ಸೊ ದಟ್ ಮೀನ್ಸ್ ಇದು ಚಾರ್ಜ್ ಮಾಲಿಕ್ಯೂಲ್, it is a neutral molecule. So secondary valency satisfied by either chloride ion or, and in addition to this, ammonia molecule. ಕ್ಲೋರೈಡ್ ಅಯಾನ್ ಮತ್ತೆ ಅಮೋನಿಯಾ ಮಾಲಿಕ್ಯೂಲ್ ಎರಡೂ ಸ್ಯಾಟಿಸ್ಫೈ ಮಾಡ್ತಾ ಇರೋದ್ರಿಂದ ಇದು ಡ್ಯುಯಲ್ ಕ್ಯಾರೆಕ್ಟರ್ ಆಗಿ ಬರ್ತಾ ಇದೆ. ಅರ್ಥ ಆಯ್ತಾ? ಸೊ ನಾನು ಇಲ್ಲೇನ್ ಹೇಳ್ದೆ, negative ions are, sorry, secondary valency are satisfied by neutral molecule. Here secondary valency are satisfied by neutral molecule as well as negative ions. ಇನ್ನೊಂದು ಎಕ್ಸಾಂಪಲ್ ಸಿಂಪಲ್ ಆಗಿ ತಗೊಂಡ್ರೆ CO NH3, ಇನ್ನೊಂದು ಅಮೋನಿಯಾ ಕಡಿಮೆ ಮಾಡ್ತೀನಿ ಸರ್, NH3 ಸೊ ಏನಾಗುತ್ತೆ? Cl2 Cl. ಸೊ ಇಲ್ಲೇನಾಯ್ತು? ಎರಡು ಕ್ಲೋರಿನ್ ಆಟಮ್ ಆಕ್ಟ್ ಆಸ್ ಎ ಡ್ಯುಯಲ್ ಕ್ಯಾರೆಕ್ಟರ್, ಅಂದ್ರೆ ಬೋತ್ ಪ್ರೈಮರಿ ವೇಲೆನ್ಸಿ ಆಸ್ ವೆಲ್ ಆಸ್ ಸೆಕೆಂಡರಿ ವೇಲೆನ್ಸಿ. ಅರ್ಥ ಆಯ್ತಾ? ರೈಟ್ ಸರ್. ಹಾಗಾದ್ರೆ ನೀವೇನ್ ತಿಳ್ಕೋಬೇಕಾಗಿರೋದು ತುಂಬಾ ಸಿಂಪಲ್ ಮಕ್ಕಳ, ಸೆಕೆಂಡರಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡೋದು ಐದರ್ ನ್ಯೂಟ್ರಲ್ ಮಾಲಿಕ್ಯೂಲ್ ಆರ್ negative ions. Our secondary valencies are exactly equal to coordination number of the complex compound. Based on the secondary valency, we can easily predict the geometry. Geometry kuda helbodante. Hege sir, if it is coordination number 2, ಮೊದಲೇ ಹೇಳಿದ್ವಿ ಏನಂತ, ಯಾರು ಹೇಳ್ತೀರಾ? If the coordination number 2, anybody? Linear. If the coordination number 3, trigonal planar. If coordination number 4, tetrahedral. Next, if coordination number 4, ತುಂಬಾ ಇಂಪಾರ್ಟೆಂಟ್ ಮಕ್ಕಳ, here square planar. ಏನಂಗಂದ್ರೆ ಅರ್ಥ, ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ ಎರಡು ತರ ಶೇಪ್ ಬರುತ್ತಂತೆ, ಎರಡು ತರ ಅರೇಂಜ್ಮೆಂಟ್ ಇರುತ್ತೆ. ಬಿಕಾಸ್ ಡೈರೆಕ್ಷನಲ್ ಕ್ಯಾರೆಕ್ಟರ್, ಸೆಕೆಂಡರಿ ವೇಲೆನ್ಸೀಸ್ ಆರ್ ದ ಡೈರೆಕ್ಷನಲ್ ಕ್ಯಾರೆಕ್ಟರ್. ಎರಡು ತರ ಬರುತ್ತೆ, ಒನ್ ಇಸ್ ಟೆಟ್ರಾಹೆಡ್ರಲ್, ಅನದರ್ ಒನ್ ಇಸ್ ಸ್ಕ್ವೇರ್ ಪ್ಲೇನರ್. ಯಾಕೆ ಅಂತದ್ ಹೇಳಿಲ್ಲ ಅವರು, ಜಸ್ಟ್ ಹೇಳುದು, ಇಫ್ ಇಟ್ ಇಸ್ ಕೋಆರ್ಡಿನೇಷನ್ ನಂಬರ್ 4, ಟೇಕ್ ಇಟ್ ಆಸ್ ಟೆಟ್ರಾಹೆಡ್ರಲ್. If it is coordination number 4, take it as square planar. ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಟೈಮ್ ಸಾಗಲಿಕ್ಕೆ ಇಷ್ಟೆಲ್ಲ ಪ್ರಾಪರ್ಟಿ ಮಾಡಿದ್ರೆ ನೆಕ್ಸ್ಟ್ ಯಾರೋ ಬರ್ತಾರೆ, ನೆಕ್ಸ್ಟ್ ಅಪ್ಕಮಿಂಗ್ ಸೈಂಟಿಸ್ಟ್ ಯಾರು ಪ್ರಿಡಿಕ್ಟ್ ಮಾಡಿದಾಗ ಅದ್ರದ್ದು ಏನಕ್ಕೆ ವೈ ರೀಸನ್ ಟೆಟ್ರಾಹೆಡ್ರಲ್ ಆಯ್ತು, ಸ್ಕ್ವೇರ್ ಪ್ಲೇನರ್ ಆಯ್ತು ಅಂತ ಹೇಳ್ತಾರೆ ಸರ್. ನೆಕ್ಸ್ಟ್, ಇಫ್ ಇಟ್ ಇಸ್ ಕೋಆರ್ಡಿನೇಷನ್ ನಂಬರ್ 6, ಯಾರು ಸರ್ ಹೇಳ್ತೀರಾ ಯಾವ ಶೇಪ್ ಅಂತ? ಆಕ್ಟಾಹೆಡ್ರಲ್. ಎಷ್ಟು ಈಸಿ ಇದೆ ನೋಡಿ. ಎರಡಿದ್ರೆ ಕೋಆರ್ಡಿನೇಷನ್ ನಂಬರ್ 2 ಲೀನಿಯರ್, 3 ಇದ್ರೆ ಟ್ರಿಗೋನಲ್ ಪ್ಲೇನರ್, 4 ಇದ್ರೆ ಟೆಟ್ರಾಹೆಡ್ರಲ್, it may be square planar, 6 ಇದ್ರೆ octahedral. ಕ್ಲಿಯರ್? ಆಮೇಲೆ ಸೆಕೆಂಡರಿ ವೇಲೆನ್ಸಿ ಆರ್ ಮೊದಲೇ ಹೇಳಂಗೆ ನಾನ್ ಅಯೋನೈಸಬಲ್, ಮತ್ತೆ ಫ್ರೀ ಸ್ಟೇಟ್ ಗೆ ಬರಲ್ಲ ಯಾವುದೇ ಕಾರಣಕ್ಕೂ, ಯಾಕೆಂದ್ರೆ ದೇ ಆರ್ ಪ್ರೆಸೆಂಟ್ ಇನ್ ದ ಇನ್ಸೈಡ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್. ಸೊ ದಟ್ಸ್ ವೈ ಇಟ್ ಡಸ್ ನಾಟ್ ಡಿಸೋಸಿಯೇಟ್ಸ್ ಇಂಟು ಅಯಾನ್ಸ್. ಅರ್ಥ ಆಯ್ತಾ? ಈಗ ಹೇಗೆ ಸರ್, ಹೇಗೆ ಶೇಪ್ ಬರುತ್ತೆ, ಹೇಗೆ ಹೇಳಿದ್ರಿ, ಇದರಿಂದ ನಮ್ಗೆ ಏನು ಉಪಯೋಗ ಸರ್, ಯಾಕೆ ನಾವು ಸ್ಟಡಿ ಮಾಡಬೇಕು? ಒಂದ್ 3 ಎಕ್ಸಾಂಪಲ್ ತಗೊಂಡ್ರೆ, ನಾನು ಈಗ ಹೇಳಿದ್ ಯಾವುದು, ಕೋಬಾಲ್ಟ್ ಟ್ರೈಕ್ಲೋರೈಡ್ ನ, ನಿಮ್ಗೆ ಅದ್ರ ಶೇಪ್ ಗೊತ್ತಾಗುತ್ತೆ, ಆ ಅರೇಂಜ್ಮೆಂಟ್ ಗೊತ್ತಾಗುತ್ತೆ ಸರ್. ಒಂದು ಎಕ್ಸಾಂಪಲ್ ಈಗ ಲೆಟ್ ಅಸ್ ಟೇಕ್ ಒನ್ ಬೈ ಒನ್. ಫಸ್ಟ್ ಮೊದಲೇ ಹೇಳಿದೆ ಏನು ಸರ್, CO Cl3 NH3 6 ಅಲ್ವಾ? ರೈಟ್ ಸರ್. ಇದನ್ನ ಹೇಗ್ ಬರ್ಕೋಬಹುದು? ಕೋಬಾಲ್ಟ್ Cl NH3 ಎಸ್ ಸರ್, ಇದೊಂದು ಕಾಂಪ್ಲೆಕ್ಸ್ ಕಾಂಪೌಂಡ್. ಓಕೆನಾ?
ಸರ್ ಯಾವುದು ಪ್ರೈಮರಿ ವೇಲೆನ್ಸ್ ಈಗ ಯಾರಾದ್ರೂ ಹೇಳ್ತೀರಾ? ಎನಿಬಡಿ? Cl ಈ ಡಾಟೆಡ್ ಲೈನ್ ಬರ್ದಿದ್ದೀನಲ್ಲ, ಆ ಡಾಟೆಡ್ ಲೈನ್ ಇಸ್ ಎ ಪ್ರೈಮರಿ ವೇಲೆನ್ಸಿ ಕ್ಲೋರೈಡ್ ಅಯಾನ್. ಸೆಕೆಂಡರಿ ವೇಲೆನ್ಸಿ ಯಾರು ಸರ್? NH3. ಇಲ್ಲಿ ಪ್ರೈಮರಿ ಸೆಕೆಂಡರಿ ವೇಲೆನ್ಸಿ ಎರಡು ಇದೆಯಾ? ಇಲ್ಲ ಸರ್, ಇಟ್ ಇಸ್ ಅನ್ ಆಕ್ಟಾಹೆಡ್ರಲ್ ಶೇಪ್ ಅಲ್ಲಿ ಇರುತ್ತೆ ಈ ಫಾರ್ಮ್ ಅಲ್ಲಿ. ಇದನ್ನ ನಾನು ಹೈಡ್ರಾಲಿಸಿಸ್ ಮಾಡಿದ್ರೆ, ಇಫ್ ಯು ಹೈಡ್ರಾಲಿಸಿಸ್ ದಿಸ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಏನಾಗುತ್ತೆ? CO NH3 NH3 6 3 plus Cl 3 Cl minus. ಎಕ್ಸಾಂಪಲ್ ಕೇಳ್ತಾನೆ, how many ions you can get when hydrolyze the ಏನು ಸರ್? hexa aqua cobalt 3 complex. ಎಷ್ಟು? 3 plus 1 4 ions ಬರುತ್ತೆ. 3 plus 1 4 ions. ಅರ್ಥ ಆಯ್ತಾ? ಈ ಅಯಾನ್ಸ್ ನೀವು ಏನು ಸಿಲ್ವರ್ ನೈಟ್ರೈಟ್ ಜೊತೆ ರಿಯಾಕ್ಟ್ ಮಾಡಿದಾಗ ಸಿಲ್ವರ್ ಕ್ಲೋರೈಡ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಪ್ರೆಸಿಪಿಟೇಟ್ ಫಾರ್ಮೇಶನ್ ಒಂದು ಗೊತ್ತಾಗುತ್ತೆ. ದೆನ್ ವಿ ಕ್ಯಾನ್ ಫೈಂಡ್ ಔಟ್ ದ ಕಂಡಕ್ಟಿವಿಟಿನ ಫೈಂಡ್ ಔಟ್ ಮಾಡಬಹುದು. ಸೊ ಇಲ್ಲೇನಾಗುತ್ತೆ? ಪ್ರೈಮರಿ ವೇಲೆನ್ಸಿ ಇಸ್ +3, ಸೆಕೆಂಡರಿ ವೇಲೆನ್ಸಿ ಇಸ್ ಎಷ್ಟು ಸರ್? ಸೆಕೆಂಡರಿ ವೇಲೆನ್ಸಿ ಇಸ್ 6. ಇಲ್ಲಿ ಯಾವುದು ಇಲ್ಲ, ಎಲ್ಲ ಕೂಡ ಸಿಂಗಲ್ ಕ್ಯಾರೆಕ್ಟರ್, ಡ್ಯುಯಲ್ ಕ್ಯಾರೆಕ್ಟರ್ ಇಲ್ಲ. ಅಮೋನಿಯಾ ಆಕ್ಟ್ ಆಸ್ ಎ ಸೆಕೆಂಡರಿ ವೇಲೆನ್ಸಿ, ಕ್ಲೋರೈಡ್ ಆಕ್ಟ್ ಆಸ್ ಏನು ಸರ್? ಪ್ರೈಮರಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡ್ತೇನೆ. ಈಗ ಏನ್ ಮಾಡ್ತೀನಿ? ಒಂದು NH3 ನ ರಿಮೂವ್ ಮಾಡ್ತೀನಿ. ಈಗ ಇಫ್ ಯು ರಿಮೂವ್ 1H3, ಸೊ ಏನಾಗುತ್ತೆ? CO NH3 5 Cl Cl2. ಇಲ್ಲೇ ಬರ್ತೀನಲ್ಲ, ಏನ್ ಮಾಡೋದು ಸರ್? ತುಂಬಾ ಸಿಂಪಲ್ ಸರ್. ಈ NH3 ನ ತೆಗೆದು Cl ಬರ್ಕೊಳ್ತೇನೆ. ಸೋ ಮೆನಿ NH3 ಸರ್? ನಾವು 1 2 3 4 5 ಆಗಿದೆ, 5 ಅಲ್ವಾ? ನೆಕ್ಸ್ಟ್ ಹೌ ಮೆನಿ ಕ್ಲೋರೈಡ್ ಇನ್ಸೈಡ್ ದ ಮಾಲಿಕ್ಯೂಲ್ ಏನಾಗುತ್ತೆ? 1 2 3 ಇದೆ ಸರ್. ಇಲ್ಲಿ ಏನಾಗ್ತಾ ಇದೆ? ಈ ದೀಸ್ ಕ್ಲೋರೈಡ್ ಅಯಾನ್ ಆಕ್ಟ್ ಆಸ್ ವಾಟ್? ಡ್ಯುಯಲ್ ಕ್ಯಾರೆಕ್ಟರ್. ಅಂದ್ರೆ ಪ್ರೈಮರಿ ವೇಲೆನ್ಸಿ ಆಗಿ ಆಕ್ಟ್ ಮಾಡ್ತಾ ಇದೆ, ಸೆಕೆಂಡರಿ ವೇಲೆನ್ಸಿ ಆಗೂ ಕೂಡ ಆಕ್ಟ್ ಮಾಡ್ತಾ ಇದೆ. ಅರ್ಥ ಆಯ್ತಾ? ಬಿಕಾಸ್ ಡಾಟೆಡ್ ಲೈನ್ ಬರ್ದಿದ್ದೀನಿ, ಮತ್ತೆ ಫುಲ್ ಕಂಪ್ಲೀಟ್ ಲೈನ್ ಕೂಡ ಬರ್ದಿದ್ದೀನಿ. ಸೊ ದಟ್ಸ್ ವೈ ಇಟ್ ಹ್ಯಾಸ್ ಆಕ್ಟ್ ಆಸ್ ಎ ಏನಂತ ಕರಿಬಹುದು? ಡ್ಯುಯಲ್ ನೇಚರ್. ಸೊ ಹಾಗಾದ್ರೆ ಇದನ್ನ ಹೈಡ್ರೋಲಿಸಿಸ್ ಮಾಡಿದಾಗ ಏನಾಗುತ್ತೆ? ಹೈಡ್ರೋಲಿಸಿಸ್ ಮಾಡಿದಾಗ 5 Cl Cl 2 plus and then 2 Cl minus. ಯಾರು ಹೇಳ್ತೀರಾ? how many ions obtained when penta aqua chlorido cobalt 3 ಅಯಾನ್ ಅಂತ ಅಂದ್ರೆ ಎಷ್ಟು ಅಯಾನ್ಸ್ ಬರುತ್ತೆ? ಇಲ್ಲಿ 2 ಬರುತ್ತೆ, ಇಲ್ಲಿ 1 ಬರುತ್ತೆ ಸರ್. ಸೊ 2 ಕ್ಲೋರೈಡ್ ಅಯಾನ್ಸ್, 1 ಕಾಂಪ್ಲೆಕ್ಸ್ ಅಯಾನ್, 3 ಅಯಾನ್ಸ್ ಬರುತ್ತೆ. ಅಲ್ಲೆಸ್ ಬಂದಿತ್ತು 4 ಅಯಾನ್ಸ್. ಹಂಗಾರೆ ಕಂಡಕ್ಟಿವಿಟಿ ಯಾವ್ದು ಜಾಸ್ತಿ ಸರ್? ಪ್ರೀವಿಯಸ್ ಒನ್. ಯಾಕೆಂದ್ರೆ ನನಗೆ ಅಲ್ಲಿ 4 ಅಯಾನ್ಸ್ ರಿಲೀಸ್ ಆಗ್ತಾ ಇತ್ತು, ಇಲ್ಲಿ 3 ಅಯಾನ್ಸ್ ಮಾತ್ರ ರಿಲೀಸ್ ಆಗ್ತಾ ಇದೆ. 3 moles ಬರ್ತಾ ಇದೆ, ಲಾಸ್ಟ್ ಅಲ್ಲಿ 4 moles ಬರ್ತಾ ಇತ್ತು. ಸೊ ಇಲ್ಲೇನಾಗುತ್ತೆ ಸರ್? ಸೇಮ್ ಆಸ್ ಇಟ್ ಇಸ್. ಪ್ರೈಮರಿ ವೇಲೆನ್ಸಿ ಇಸ್ +3, ಇದು +3. ಸೆಕೆಂಡರಿ ವೇಲೆನ್ಸಿ ಆಸ್ ಯೂಶುವಲ್ 5 + 1 6. ತುಂಬಾ ಸಿಂಪಲ್. ಬೇಡ ಸರ್, ಇನ್ನೊಂದು ಅಮೋನಿಯಾ ತೆಗಿತೀನಿ ಸರ್ ಇಲ್ಲಿ. If you remove one more ammonia here, what happens? CO NH3 NH3 4 Cl2 Cl. ಸೊ ಹಾಗೇನಾಗುತ್ತೆ? ಇಲ್ಲೊಂದು ಅಮೋನಿಯಾನ ತೆಗೆದ್ರೆ Cl. ಸೊ ಇವೆರಡು ಡ್ಯುಯಲ್ ಕ್ಯಾರೆಕ್ಟರ್ ಆಕ್ಟ್ ಮಾಡುತ್ತೆ ಸರ್. ಸೊ 1 2 3 4 act as a ligand. ಸೊ ಇದು ಸ್ಟ್ರಕ್ಚರ್ ಏನಾಗುತ್ತೆ ಸರ್? CO NH3 4 Cl2 plus and then Cl minus. How many ions obtained during the hydrolysis of this complex? 2 ions ಬರುತ್ತೆ ಸರ್. ಒಂದು ಕ್ಲೋರೈಡ್ ಅಯಾನ್, ಇನ್ನೊಂದು ಕಾಂಪ್ಲೆಕ್ಸ್ ಅಯಾನ್. ಸೊ ಇದರಿಂದ ಏನ್ ಗೊತ್ತಾಯ್ತು ನಮಗೆ? ಏನ್ ಯೂಸ್ ಸರ್ ಇದರಿಂದ? ನಾವು ವರ್ನಸ್ ಥಿಯರಿಯಿಂದ ಏನ್ ತಿಳ್ಕೊಂಡ್ವಿ? ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ವರ್ನಸ್ ಥಿಯರಿ? ಒಂದು, ಕಂಡಕ್ಟಿವಿಟಿನ ಮೆಷರ್ ಮಾಡಬಹುದು. ಬೇಸ್ಡ್ ಆನ್ ದ ನಂಬರ್ ಆಫ್ ಕೌಂಟರ್ ಅಯಾನ್ ವಿ ಕ್ಯಾನ್ ಪ್ರಿಡಿಕ್ಟ್ ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆದಷ್ಟು ಅದು ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬಹುದು. ಅಂಡ್ ದೆನ್ ವಿ ಕ್ಯಾನ್ ಆಲ್ಸೋ ಪ್ರಿಡಿಕ್ಟ್ ದ ಪ್ರೆಸಿಪಿಟೇಷನ್ ಬೈ ಕ್ವಾಂಟಿಟೇಟಿವ್
ಮೆಥಡ್ ಅಥವಾ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಮೆಥಡ್ ಅಲ್ಲಿ ಪ್ರೆಸಿಪಿಟೇಷನ್ ನ ಪ್ರಿಡಿಕ್ಟ್ ಮಾಡಬಹುದು ಸರ್, ಎಷ್ಟು ಅಮೌಂಟ್ ಪ್ರೆಸಿಪಿಟೇಷನ್ ಬರುತ್ತೆ ಅಂತ. ಹಾಗಾದ್ರೆ ಇದ್ರದ್ದು ಏನಿದೆ ಸರ್ ಲಿಮಿಟೇಷನ್? ವರ್ನಸ್ ಥಿಯರಿ ಲಿಮಿಟೇಷನ್ ಏನು? ಖಂಡಿತ ಇದೆ ಆಕ್ಚುಲಿ, ಯಾಕೆಂದ್ರೆ ಅವರು ಕಂಪ್ಲೀಟ್ ಡಿಸ್ಕಸ್ ಮಾಡೋ ಅಷ್ಟರಲ್ಲಿ ಕೆಲವೊಂದು ಅಸಂಪ್ಷನ್ಸ್ ನ ಹಾಗೆ ಬಿಟ್ಬಿಟ್ರು ಸರ್. ಆಗ ಬೇರೆ ಸೈಂಟಿಸ್ಟ್ ಬಂದು ಅದನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರ್ತಾರೆ. ಏನು ಸರ್ ಇದೇನ್ ಲಿಮಿಟೇಷನ್ ಏನು? ಎಲ್ಲಾ ಕಾಂಪ್ಲೆಕ್ಸ್ ಸಾಲ್ಟ್ಸ್ಗೂ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ, ಎಲ್ಲಾ ಮೆಟಲ್ಸ್ಗೂ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಫ್ರೇಮ್ ಮಾಡಕ್ ಆಗಲ್ಲ. ಸೊ ಲಿಮಿಟೆಡ್ ನಂಬರ್ ಆಫ್ ಮೆಟಲ್ಸ್. ನಮ್ಮ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಮೆಟಲ್ಸ್ಗಳು ತುಂಬಾ ಜಾಸ್ತಿ ಇದೆ, ತುಂಬಾ ಇದೆ ಅಲ್ವಾ ಸರ್? ಮೆಟಾಲಿಕ್ ಪಾರ್ಟ್ಗಳು ಇದೆ ಸರ್. ಸೊ ಎಲ್ಲಾ ಮೆಟಲ್ಸ್ಗೂ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಫಾರ್ಮೇಶನ್ ಮಾಡ್ಬೋದಾ? ಖಂಡಿತ ಆಗ್ಲಿಲ್ಲ ಸರ್. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗ್ಲಿಲ್ಲ ಅವ್ರು, ಹೇಳಿಲ್ಲ ಅವ್ರು ಏನಕ್ಕೆ ಅಂತ. ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್ 4, ಎರಡು ತರ ಶೇಪ್ ಬರ್ತಿತ್ತು. ಒನ್ ಇಸ್ ಅ ಟೆಟ್ರಾಹೆಡ್ರಲ್, ಅನದರ್ ಒನ್ ಇಸ್ ಅ ಸ್ಕ್ವೇರ್ ಪ್ಲೇನರ್. ಯಾಕೆ ಹೇಳಿಲ್ಲ ಸರ್, ಏನಕ್ಕೆ ಅಂತ ರೀಸನ್ ಕೊಡ್ಲಿಲ್ಲ ಅವ್ರು. ನೆಕ್ಸ್ಟ್ ಬರೋರು ಹೇಳ್ತಾರೆ ಅದು. ನೆಕ್ಸ್ಟ್ ಯಾರು ಈ ಪ್ರಾಪರ್ಟಿನ ಸ್ಟಡಿ ಮಾಡಕ್ ಬಂದ್ರು ಆಗ ಅದು ಡಿಸ್ಕಸ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ನು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಐಸೋಮೆರಿಸಮ್ ನೇಚರ್ ಬಗ್ಗೆನೂ ಕೂಡ ಏನು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಕಲರ್ ಕೂಡ ಏನು ಎಕ್ಸ್ಪ್ಲೈನ್ ಮಾಡಲ್ಲ. ನಾವ್ ಹೇಳ್ತೀವಿ ಯೆಲ್ಲೋ ಕಲರ್, ಗ್ರೀನ್ ಕಲರ್, ಪರ್ಪಲ್ ಕಲರ್. ಆಬ್ವಿಯಸ್ಲಿ ಅವರೆಲ್ಲ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಲಿಗ್ಯಾಂಡ್ ಫೀಲ್ಡ್ ಥಿಯರಿ ಎಲ್ಲ ಸ್ಟಡಿ ಆದ್ಮೇಲೆ ಫೈನಲ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಮೇಲೆ ಈ ಕಲರ್ ಬಂದಿದೆ. ಬಟ್ ಆನ್ ದಟ್ ಟೈಮ್ ಕಲರ್ ಬಗ್ಗೆನೂ ಕೂಡ ಅವರು ಅಷ್ಟೇನು ಕ್ಲಾರಿಟಿ ಕೊಟ್ಟಿರ್ಲಿಲ್ಲ ಸರ್. ಸೊ ಏನು ಲಿಮಿಟೇಷನ್ ಏನು ಸರ್? ವಿ ಕೆನಾಟ್ ಫ್ರೇಮ್ ದ ಕಾಂಪ್ಲೆಕ್ಸ್ ಫಾರ್ ಎವ್ರಿ ಮೆಟಲ್. ಯಾವುದೇ ಒಂದು ಮೆಟಲ್ಗೂ ಎಲ್ಲಾ ಮೆಟಲ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮೇಶನ್ ಮಾಡಕ್ ಆಗ್ಲಿಲ್ಲ. ನೆಕ್ಸ್ಟ್ ಏನು ಸರ್? ಇಫ್ ದ ಕೋಆರ್ಡಿನೇಷನ್ ನಂಬರ್ ಸೇಮ್, ಡಿಫರೆಂಟ್ ಜಾಮೆಟ್ರಿ ಬರ್ತಾ ಇತ್ತು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಲಿಲ್ಲ. ಇಟ್ ಡಸ್ ನಾಟ್ ಎಕ್ಸ್ಪ್ಲೇನ್ಸ್ ದ ಮ್ಯಾಗ್ನೆಟಿಕ್ ಬಿಹೇವಿಯರ್ ಆಸ್ ವೆಲ್ ಆಸ್ ಆಪ್ಟಿಕಲ್ ಬಿಹೇವಿಯರ್, ಆಪ್ಟಿಕಲ್ ಪ್ರಾಪರ್ಟಿನ ಕೂಡ ಡಿಸ್ಕಸ್ ಮಾಡಲಿಲ್ಲ. ದೆನ್ ಲಿಗ್ಯಾಂಡ್ಸ್ ಬಗ್ಗೆ ಏನು ಕೂಡ ರೂಲ್ ಏನು ಹೇಳಿಲ್ಲ ಅವರು. ಸ್ಟ್ರಾಂಗ್ ಲಿಗ್ಯಾಂಡ, ವೀಕ್ ಲಿಗ್ಯಾಂಡ, ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಲಿಲ್ಲ. ಜಸ್ಟ್ ಒಂದು ಪ್ರಿಡಿಕ್ಷನ್ ಮಾಡಿದ್ರು, ನಂಬರ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ನ ಪ್ರಿಪೇರ್ ಮಾಡಿದ್ರು ಸರ್. ಸೊ ಈಗ ಓವರ್ ಆಲ್ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ, ಏನ್ ಕೇಳ್ಬೋದು ಸರ್? ಯಾವ್ದೋ ಒಂದು ಮಾಲಿಕ್ಯೂಲ್ ಕೊಟ್ಬಿಟ್ಟು ವಾಟ್ ಇಸ್ ಅ ಪ್ರೈಮರಿ ವೇಲೆನ್ಸಿ, ಅದು ವಾಟ್ ಇಸ್ ಅ ಪ್ರೈಮರಿ ವೇಲೆನ್ಸಿ ಅಂಡ್ ಸೆಕೆಂಡರಿ ವೇಲೆನ್ಸಿ. ಯಾವ್ದೋ ಒಂದು ಕೋಆರ್ಡಿನೇಷನ್ ಕೊಟ್ಬಿಟ್ಟು ವಾಟ್ ಇಸ್ ಅ ಶೇಪ್ ಅಂತ ಕೇಳ್ಬೋದು. ಸೊ ಅಥವಾ ಒಂದು ಮಾಲಿಕ್ಯೂಲ್ ಕೊಟ್ಬಿಟ್ಟು ಹೌ ಮೆನಿ ಮೋಲ್ಸ್ ಆರ್ ಹೌ ಮೆನಿ ಕಂಡಕ್ಟಿವಿಟಿ ಅಯಾನ್ಸ್ ಆರ್ ರಿಲೀಸ್ ಅಂತ ಕೇಳ್ಬೋದು. ಸೊ ಆಗ ಈ ಕಾನ್ಸೆಪ್ಟ್ಸ್ ಎಲ್ಲ ಬೇಕಾಗುತ್ತೆ. ಬಟ್ ಜನರಲಿ ಬೋರ್ಡ್ ಪಾರ್ಟ್ ಅಲ್ಲಿ ನಿಮಗೆ ಕೇಳೋದು ರೈಟ್ ದ ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಅಥವಾ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ವರ್ನರ್ಸ್ ಥಿಯರಿ. ಸೊ ಪಾಸ್ಟುಲೇಟ್ಸ್ ಅಟ್ಲೀಸ್ಟ್ 4 or 5 ಪಾಯಿಂಟ್ಸ್ ನ ಕರೆಕ್ಟ್ ಆಗಿ ಬರೆದ್ರೆ ಸಾಕು ಸರ್. ಏನಂತ ಬರಿಬೇಕು? ಇಷ್ಟೆಲ್ಲ ಬರಿಬೇಕಾ ಸರ್? ಇಷ್ಟೆಲ್ಲ ಡಯಾಗ್ರಾಮ್ ಬರಿಬೇಕಾ ಸರ್? ಏನು ಬೇಡ, ತಿಳ್ಕೊಳ್ಳಿ ಅಷ್ಟೇ. ಏನ್ ಬರಿಬೇಕು? ಫಸ್ಟ್ ಪಾಯಿಂಟ್ ಏನು ಮೊದಲೇ ಹೇಳ್ದಂಗೆ, ಎವ್ರಿ ಕಾಂಪ್ಲೆಕ್ಸ್ ಸಾಲ್ಟ್ಸ್ having central metal atom contains two types of valency. One is a primary valency, another one is a secondary valency. Mugitu one point. Next point, primary valencies are ionizable. Is the valency is exactly equal to its charge of the complex compound. Next, secondary valencies are non-ionizable. It exactly equal to coordination number of the complex salts. Then next ಏನು ಹೇಳ್ಬೋದು? secondary valencies are directional nature. So and they are arranged in the 3-dimensional. It gives a definite geometry for the complex compounds. Clear? So 4-5 points ಬರದೆ is more than enough sir. Right sir. Next ಬರೋಣ. ಇದೆಲ್ಲ ಆಯ್ತು ಸರ್. ಲಿಮಿಟೇಷನ್ ಬಂದ್ಮೇಲೆ ಏನ್ ಮಾಡ್ತಾರೆ? ನೆಕ್ಸ್ಟ್ ಇನ್ನೊಬ್ರು ಸೈಂಟಿಸ್ಟ್ ಬರ್ತಾರೆ. ಯಾರು ಸರ್? VBT, ವೇಲೆನ್ಸ್ ಬಾಂಡ್ ಥಿಯರಿ ಎಕ್ಸ್ಪ್ಲೇನ್ ಮಾಡಕ್ ಬರ್ತಾರೆ. ವೇಲೆನ್ಸ್ ಬಾಂಡ್ ಥಿಯರಿ. ಸ್ಲಾಟರ್ ಮತ್ತೆ ಪೌಲಿಂಗ್ ಅನ್ನ ಇಬ್ರು ಸೈಂಟಿಸ್ಟ್ ಎಂಟ್ರಿ ಕೊಡ್ತಾರೆ ಸರ್. ಯಾವಾಗ ಕೆಲವೊಂದು ಲಿಮಿಟೇಷನ್ ಬಂತು, ಪ್ರಿಡಿಕ್ಷನ್ಸ್ ಆಗ್ತಾ ಇರ್ಲಿಲ್ಲ, ಅದು ಡಿಸ್ಕಸ್ ಮಾಡೋಕೆ ಯಾಕೆ ಕೋಆರ್ಡಿನೇಷನ್ ನಂಬರ್ 4 ಯಾಕೆ ಬಂತು, ಎರಡು ಶಿಪ್ ಡಿಫ್ರೆಂಟ್ ಶೇಪ್ ಬಂತು, ಯಾಕೆ ಅದು ಪ್ಯಾರಾಮ್ಯಾಗ್ನೆಟಿಕ್, ಯಾಕೆ ಡಯಾಮ್ಯಾಗ್ನೆಟಿಕ್ ಅನ್ನೋದಕ್ಕೆ ಸ್ಟಡಿ ಮಾಡೋದಕ್ಕೆ ಇಬ್ರು ಸೈಂಟಿಸ್ಟ್ ಎಂಟ್ರಿ ಕೊಡ್ತಾರೆ ಸರ್. ಒನ್ ಇಸ್ ಪೌಲಿಂಗ್, ಅನದರ್ ಒನ್ ಇಸ್ ಅ ಸ್ಲಾಟರ್. ಸೊ ಎಕ್ಸ್ಪ್ಲೈನ್ ದ ಬಾಂಡಿಂಗ್
ಎಸ್ಪೆಷಲಿ ಬಾಂಡಿಂಗ್ ನೇಚರ್ ಆಫ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್, ಮೆಟಲ್ ಲಿಗ್ಯಾಂಡ್ ಬಾಂಡಿಂಗ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇವ್ರು ಬರ್ತಾರೆ. ಮೇನ್ ಬಾಂಡಿಂಗ್ ನೇಚರ್, ಬಾಂಡಿಂಗ್ ನೇಚರ್ ಮೇನ್ ಅದೇ ಸರ್. ನೆಕ್ಸ್ಟ್ ಅದಾದ ಮೇಲೆ ಜಾಮಿಟ್ರಿ, ಜಾಮಿಟ್ರಿ ಶೇಪ್. ನೆಕ್ಸ್ಟ್ ಹೈಬ್ರಿಡೈಸೇಷನ್, ಹೈಬ್ರಿಡೈಸೇಷನ್, ಹೈಬ್ರಿಡೈಸೇಷನ್. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಬಿಹೇವಿಯರ್, ಸ್ವಲ್ಪ ಹೇಳ್ತಾರೆ, ಜಾಸ್ತಿ ಅಷ್ಟೇನಲ್ಲ, ಸ್ವಲ್ಪ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆಫ್ ಪೇರ್ಡ್ ಅಂಡ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅದು ಮ್ಯಾಗ್ನೆಟಿಕ್ ಬಿಹೇವಿಯರ್ ಹೇಳ್ತಾರೆ ಸರ್. ಹೈಬ್ರಿಡೇಷನ್ ಮೇನ್ ಇಂಪಾರ್ಟೆಂಟ್, ಜಾಮಿಟ್ರಿ ಅಂಡ್ ದೆನ್ ಮೆಟಲ್ ಲಿಗ್ಯಾಂಡ್ ನೇಚರ್ ಅಂಡ್ ದೆನ್ ಮ್ಯಾಗ್ನೆಟಿಕ್ ಬಿಹೇವಿಯರ್. ಅಂಡ್ ದೆನ್ ತುಂಬಾ ಇಂಪಾರ್ಟೆಂಟ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಔಟರ್ ಆರ್ಬಿಟಲ್ ಅಥವಾ ಆರ್ ಇನ್ನರ್, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್. ಕೆಲವು ಸ್ಟೂಡೆಂಟ್ಸ್ ಇನ್ನೂ ಕನ್ಫ್ಯೂಷನ್ ಸರ್, ಬರ್ಸಿರ್ತಾರೆ ಸರ್ ಔಟರ್ ಆರ್ಬಿಟಲ್ ಲೋ ಸ್ಪಿನ್, ಇನ್ನರ್ ಆರ್ಬಿಟಲ್ ಹೈ ಸ್ಪಿನ್ ಅಥವಾ ಲೋ ಸ್ಪಿನ್, ಏನೋ ಹೇಳ್ತಾರೆ ಔಟರ್, ಏನು ಕನ್ಫ್ಯೂಷನ್ ಸರ್, ಏನು ಹೇಳಿದ್ದಾರೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್. ಸೊ ಏನದು ಔಟರ್ ಆರ್ಬಿಟಲ್, ಇನ್ನರ್ ಆರ್ಬಿಟಲ್, ಲೆಟ್ ಅಸ್ ಡಿಸ್ಕಸ್. ಕ್ಲಿಯರ್? ಸೊ ದೀಸ್ ಆರ್ ದ ಏನು ಸರ್ ಮೇನ್ ಏನು ಸರ್ ಥಿಯರೀಸ್, ಏನಂತ ಹೇಳ್ಬೋದು, ಪ್ರಾಪರ್ಟೀಸ್ ಆನ್ ದ ಬೇಸಿಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡೋಣ, ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಏನ್ ಹೇಳ್ತಾರೆ ಫಸ್ಟ್ ಪಾಯಿಂಟ್, ವೇಲೆನ್ಸ್ ಬಾಂಡ್ ಥಿಯರಿ ಏನ್ ಹೇಳುತ್ತೆ? ಫಸ್ಟ್, every complex compounds containing central metal atom, every ಯಾವುದೇ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ, ಅವ್ರ ಅಯಾನ ಇದೆ, ವಿಚ್ ಕಂಟೈನ್ ಎಂಟಿ ಆರ್ ವೇಕೆಂಟ್ ಆರ್ಬಿಟಲ್, ವಿಚ್ ಕಂಟೈನ್ ಏನು ಸರ್, ಎಂಟಿ ಆರ್ ವೇಕೆಂಟ್ ಆರ್ಬಿಟಲ್ಸ್. ಅರ್ಥ ಆಗ್ಲಿಲ್ಲ ಸರ್, ಯಾವುದೇ ಒಂದು ಮೆಟಲ್ ಆಟಮ್ ನ ತಗೊಂಡ್ರೆ, ಮೆಟಲ್ ಅಯಾನ್ ತಗೊಂಡ್ರೆ ಅಲ್ಲಿ ಎಂಟಿ ಆರ್ ವೇಕೆಂಟ್ ಆರ್ಬಿಟಲ್ಸ್ ಇದ್ದೇ ಇರುತ್ತೆ. ಎಂಟಿ ಆರ್ ವೇಕೆಂಟ್ ಆರ್ಬಿಟಲ್ಸ್ ಇದ್ರೆ ಮಾತ್ರ ಬಾಂಡಿಂಗ್ ಫಾರ್ಮೇಶನ್ ಆಗಕ್ ಆಗೋದು. ಎಂಟಿ ಅಥವಾ ವೇಕೆಂಟ್ ಇಲ್ಲ, ಫುಲ್ಫಿಲ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಬಾಂಡಿಂಗ್ ಫಾರ್ಮೇಶನ್ ಆಗಲ್ಲ ಅಲ್ವಾ, ಇರ್ಲೇಬೇಕು ಸರ್. ಏನದು, ಯಾವ ಆರ್ಬಿಟಲ್ ಹೇಗಿರುತ್ತೆ? ಇಟ್ ಮೇ ಬಿ n-1d ಆರ್ಬಿಟಲ್ ಇರ್ಬೋದು, ಆರ್ ಇಟ್ ಮೇ ಬಿ ns ಆರ್ಬಿಟಲ್ ಇರ್ಬೋದು, ಆರ್ ಇಟ್ ಮೇ ಬಿ np ಆರ್ಬಿಟಲ್, ಆರ್ ಇಟ್ ಮೇ ಬಿ nd ಆರ್ಬಿಟಲ್. ಏನ್ ಸರ್ n-1d ಅಂತ ಬರ್ದಿರಾ, ಪುನಃ nd ಬರ್ದಿದ್ದೀರಾ? ಸರ್ n-1 ರೆಫರ್ಸ್ ಟು ಇನ್ನರ್ ಶೆಲ್, nd ರೆಫರ್ಸ್ ಟು ಔಟರ್ ಶೆಲ್. ಬಾಂಡಿಂಗ್ ಫಾರ್ಮೇಶನ್ ಮಾಡುವಾಗ n-d ಇನ್ವಾಲ್ವ್ಮೆಂಟ್ ಇದ್ರೆ ದಟ್ ಈಸ್ ಕಾಲ್ಡ್ ಆಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇನ್ಸ್ಟೆಡ್ ಆಫ್ n-1d ಬದಲು nd ಆರ್ಬಿಟಲ್ಸ್ ಏನಾದ್ರು ಬಾಂಡಿಂಗ್ ಫಾರ್ಮೇಶನ್ ಆಗ್ತಾ ಇದ್ರೆ ದಟ್ ಈಸ್ ಕಾಲ್ಡ್ ಆಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಅದನ್ನ ಡಿಸ್ಕಸ್ ಮಾಡೋಣ, ಅರ್ಥ ಆಯ್ತಾ? ಸೊ ಯಾವುದೇ ಒಂದು ಮೆಟಲ್ ಆಟಮ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮೇಶನ್ ಮಾಡಬೇಕಾದ್ರೆ ಇಟ್ ಶುಡ್ ಬಿ ಎಂಟಿ ಆರ್ ವೇಕೆಂಟ್ ಆರ್ಬಿಟಲ್ಸ್ ಇರ್ಲೇ ಇರಬೇಕು ಸರ್, ಅದು ಫಸ್ಟ್ ರೂಲ್. ನೆಕ್ಸ್ಟ್, the empty or vacant orbitals present in the complex salts depends on what? Coordination number. ಏನು coordination number ಇರುತ್ತೆ ಆ ಬೇಸಿಸ್ ಮೇಲೆ empty or vacant orbitals ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಎರಡು ವೇಕೆಂಟ್ ಆರ್ಬಿಟಲ್ ಇತ್ತು ಅನ್ಕೊಳ್ಳೋಣ ಸರ್, ಕೋಆರ್ಡಿನೇಷನ್ ನಂಬರ್ 2 ಇತ್ತು ಅನ್ಕೊಳ್ಳಿ ಯಾವ್ದೋ ಒಂದು ಕಾಂಪ್ಲೆಕ್ಸ್ ಸಾಲ್ಟ್ ಅಲ್ಲಿ. ಸೊ ಅದು ಏನಾಗಿರುತ್ತೆ ಸರ್, ಎರಡು ವೇಕೆಂಟ್ ಆರ್ಬಿಟಲ್ ಇದ್ದಾಗ ಅದ್ರ ಹೈಬ್ರಿಡೈಸೇಷನ್ ಏನು ಮಿಕ್ಸ್ ಆಗುತ್ತೆ, ಏನ್ ಬರುತ್ತೆ, sp2. ಇಲ್ಲಿರುವಂತ ವೇಕೆಂಟ್ ಆರ್ಬಿಟಲ್ ಲಿಗ್ಯಾಂಡ್ಸ್ ಅಲ್ಲಿರುವಂತ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆದಾಗ ನನಗೆ ಹೈಬ್ರಿಡ್ ಫಾರ್ಮೇಶನ್ ಆಗುತ್ತೆ, ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಶನ್ ಆಗುತ್ತೆ, ಹೈಬ್ರಿಡೈಸೇಷನ್. ಅರ್ಥ ಆಯ್ತಾ? ಇಲ್ಲಿ ಮೆಟಲ್ ಅಲ್ಲಿರುವಂತ ವೇಕೆಂಟ್ ಆರ್ಬಿಟಲ್ಸ್ ಗಳು ವೆದರ್ ಇಟ್ ಈಸ್ n-1d, ವೆದರ್ ಇಟ್ ಈಸ್ ns ಆರ್ಬಿಟಲ್ ಆರ್ np ಆರ್ಬಿಟಲ್ ಆರ್ nd ಆರ್ಬಿಟಲ್ can be bond with the help of what? Ligands containing orbitals. ಎರಡು ಫಾರ್ಮ್ ಆದಾಗ ಹೈಬ್ರಿಡ್ ಫಾರ್ಮೇಶನ್, ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಲ್ಲ, ಫಸ್ಟ್ ಇಯರ್ ಓದಿದ್ರಲ್ಲ, ಮಿಕ್ಸಿಂಗ್ ಅಪ್ ಆಫ್ ಆರ್ಬಿಟಲ್ಸ್ ಟು ಫಾರ್ಮ್ ಏನು ಸರ್, ನ್ಯೂ ಹೈಬ್ರಿಡ್ ಆರ್ಬಿಟಲ್ಸ್ ಹ್ಯಾವಿಂಗ್ ಈಕ್ವಲೆಂಟ್ ಎನರ್ಜಿ.
ಸೊ ಏನಾಗುತ್ತೆ, ಇಫ್ ದ ಎರಡು ವೇಕೆಂಟ್ ಆರ್ಬಿಟಲ್ ಇದ್ದಾಗ ಅದು ಕೋಆರ್ಡಿನೇಷನ್ ನಂಬರ್ ಹೇಳ್ದಂಗೆ ಡಿಪೆಂಡ್ಸ್ ಆನ್ ಕೋಆರ್ಡಿನೇಷನ್ ನಂಬರ್ 2 ಇದ್ದಾಗ sp ಹೈಬ್ರಿಡ್ ಆರ್ಬಿಟಲ್. ಸೊ ಇದು ಲೀನಿಯರ್ ಶೇಪ್ ಬರುತ್ತೆ, ಲೀನಿಯರ್ ಶೇಪ್. ಇಫ್ ಕೋಆರ್ಡಿನೇಷನ್ ನಂಬರ್ 3 ಇದ್ದರೆ, ಕೋಆರ್ಡಿನೇಷನ್ ನಂಬರ್ 3 ಇದ್ದಾಗ sp2 ಹೈಬ್ರಿಡೈಸೇಷನ್. ಸೊ p2 ಅಲ್ಲಿ ಏನಾಗುತ್ತೆ, px ಇರ್ಬೋದು ಅಥವಾ py ಆರ್ಬಿಟಲ್ ಓರಿಯಂಟೇಶನ್ ತಗೊಂಡಿರ್ತೀವಿ. ಸೊ sp2 ಬರುತ್ತೆ. ಸೊ ಇದೇನ್ ಬರುತ್ತೆ ಸರ್, ಟ್ರಿಗೋನಲ್ ಪ್ಲೇನಾರ್, ಟ್ರಿಗೋನಲ್ ಪ್ಲೇನಾರ್. ಸರ್ ಇಫ್ ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ sp3 ಹೈಬ್ರಿಡೈಸೇಷನ್. sp3 ಅಂದ್ರೆ p ಅಲ್ಲಿ ಏನ್ ಬರ್ಬೋದು, px ಆರ್ಬಿಟಲ್, py ಆರ್ಬಿಟಲ್, pz ಆರ್ಬಿಟಲ್ ಮೂರು ಕೂಡ ಇನ್ವಾಲ್ವ್ಮೆಂಟ್ ತೋರಿಸುತ್ತೆ ಸರ್. ಸೊ ಇದರಿಂದ ಈಗ ಏನ್ ಶೇಪ್ ಬರುತ್ತೆ ಸರ್, ಇಲ್ಲಿ ಯಾರಿಗಾರು ಗೊತ್ತಿದ್ಯಾ, ಟೆಟ್ರಾ ಎಡ್ರಲ್ ಶೇಪ್ ಬರ್ಬೋದು. ಅಥವಾ ಕೋಆರ್ಡಿನೇಷನ್ ನಂಬರ್ ರಿಪೀಟ್ ಆಯ್ತು ಮೊದಲೇ ಹೇಳ್ದಂಗೆ sp3, ಇಲ್ಲಿ ನನಗೆ dsp2 ಹೈಬ್ರಿಡೈಸೇಷನ್ ಆಗುತ್ತೆ. ಸೊ sp2 ಹೈಬ್ರಿಡೈಸೇಷನ್ ಆದಾಗ ಈ ಡಿ ಅಲ್ಲಿ dx² - y² ಅನ್ನೋ ಒಂದು ಆರ್ಬಿಟಲ್ ಓವರ್ಲ್ಯಾಪ್ ಆಗುತ್ತೆ. ಎಸ್ ಆಸ್ ವೆಲ್ ಆಸ್ px ಅಂಡ್ py. 1 d ಆರ್ಬಿಟಲ್, ಎಸ್ 1 ಆರ್ಬಿಟಲ್ ಅಂಡ್ ದೆನ್ 2 p ಆರ್ಬಿಟಲ್ ಹೈಬ್ರಿಡೈಸ್ ಆಗಿ ನನಗೆ dsp2 ಹೈಬ್ರಿಡೈಸೇಷನ್ ಆಗುತ್ತೆ. ಸೊ ಅಲ್ಲಿ ನನಗೆ ಏನ್ ಬರುತ್ತೆ, ಸ್ಕ್ವೇರ್ ಪ್ಲೇನಾರ್. ಸೊ ಫಸ್ಟ್ ಡಿ ಇನ್ವಾಲ್ವ್ಮೆಂಟ್ ಆದ್ರಿಂದ ಸೊ ಅದನ್ನ ನಾವೇನಂತ ಕರಿತೀವಿ, ಇನ್ನರ್ ಕಾಂಪ್ಲೆಕ್ಸ್. ಸೊ ಮೀನ್ಸ್ hybrid orbitals are formed in the inner orbital, central metal atom containing the vacant d orbital. The vacant orbitals are present in the inner shell. That inner shell goes to bond with the ligand, form an hybrid orbital. That complex form an inner orbital complexes. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ಸರ್, ಏನು ಇನ್ನರ್ ಆರ್ಬಿಟಲ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಹೋಟೆಲ್ ಇರುತ್ತೆ ಸರ್, ಹೋಟೆಲ್ ಕೆಲವು ಗೆಸ್ಟ್ ಎಲ್ಲ ಬರ್ತಾರೆ. ಸೊ ಗೆಸ್ಟ್ ಅಲ್ಲಿ ಬಂದಾಗ ಎಷ್ಟು, ಒಂದು ರೂಮ್ ಅಲ್ಲಿ ಇಬ್ರು ಆಕ್ಯುಪೈ ಆಗ್ಬೇಕಿತ್ತು, ಒಂದು 4 ರೂಮ್ ಇದೆ ಅನ್ಕೊಳ್ಳಿ. ಸೊ 4 ರೂಮು ಕೂಡ ಆಕ್ಯುಪೈ ಆಗಿಲ್ಲ, 3 ರೂಮ್ ಮಾತ್ರ ಆಕ್ಯುಪೈ ಆಗಿದೆ, ಒಂದು ರೂಮ್ ಮಾತ್ರ ಹಾಗೆ ಉಳ್ಕೊಂಡಿದೆ. ಸೊ ಒಂದಿಬ್ರು ಗೆಸ್ಟ್ ಬರ್ತಾರೆ. ಸೊ ಹಾಗೇನ್ ಹೇಳ್ತಾರೆ, ಅವ್ರು ರಿಕ್ವೆಸ್ಟ್ ಮಾಡಿದಾಗ ಎಸ್ ಖಾಲಿ ಇದೆ, ನೀವು ಅಕಾಮಡೇಟ್ ಆಗ್ಬಹುದು ಅಂದಾಗ ಏನಾಗುತ್ತೆ, ಆ ಹೋಟೆಲ್ ಅಲ್ಲೇ ಸ್ಟೇ ಆಗ್ತಾರೆ. ಅದನ್ನ ನಾವೇನಂತ ಕರಿತೀವಿ, ಇನ್ನರ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಇನ್ನೇನ 4 ರೂಮ್ಸ್ ಫಿಲ್ ಆಗ್ಬಿಟ್ಟಿದೆ. ಸೊ ಇನ್ನೆಲ್ಲೂ ವಿಧಿ ಇಲ್ಲ ಬೇರೆ ಎಲ್ಲ ಸ್ಟೇ ಮಾಡೋದಕ್ಕೆ. ಆಗೇನಾಗುತ್ತೆ, ಅವನೇನ್ ಮಾಡ್ತಾನೆ, ಸರಿಯಪ್ಪ ಆಯ್ತು ನೀವು ರೂಮ್ ಅಲ್ಲಿ ಇರ್ಕೊಳಕ್ಕಾಗಲ್ಲ, ಸ್ವಲ್ಪ ಕಾಟೇಜ್ ತರ ಟೆಂಟ್ ತರ ಮಾಡ್ತೀನಿ, ಹೊರಗಡೆ ಪಕ್ಕದಲ್ಲಿ ಉಳ್ಕೊಳ್ತೀರಾ ಅಂದಾಗ ಏನಾಗುತ್ತೆ, ಅದು ಫುಲ್ಫಿಲ್ ಆದಂಗ ಸೊ ಅದನ್ನ ಯೂಸ್ ಮಾಡಲ್ಲ, ಹೊರಗಡೆನ ಯೂಸ್ ಅಂದ್ರೆ ಔಟರ್ ಕಾಟೇಜ್ ಅಲ್ಲಿ ಸ್ಟೇ ಆಗ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಔಟ್ಸೈಡ್, ಮೀನ್ಸ್ ಔಟರ್ ಆರ್ಬಿಟಲ್. ಸೊ ವೆದರ್ n-1 d ಆರ್ಬಿಟಲ್ ಏನಾದ್ರು ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗ್ತಾ ಇದ್ರೆ ನಾವು ಅದನ್ನ ಇನ್ನರ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇನ್ನರ್ ಆರ್ಬಿಟಲ್ ಬದಲು ಔಟರ್ ಆರ್ಬಿಟಲ್ ಏನಾದ್ರು ಬಾಂಡ್ ಫಾರ್ಮೇಶನ್ ಆಗ್ತಾ ಇದ್ರೆ ದಟ್ ಒನ್ ಇಸ್ ಕಾಲ್ಡ್ ಆಸ್ ಔಟರ್ ಆರ್ಬಿಟಲ್ಸ್ ಅಂತ ಕರಿತೀವಿ ಸರ್. ಸೊ ಇನ್ನರ್ ಆರ್ಬಿಟಲ್ ಮತ್ತೆ ಔಟರ್ ಆರ್ಬಿಟಲ್ ಬಾಂಡ್ ಫಾರ್ಮೇಶನ್ ಬೇಸ್ಡ್ ಆನ್ ದ ಲಿಗ್ಯಾಂಡ್, ನೇಚರ್ ಆಫ್ ದ ಲಿಗ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಿಗ್ಯಾಂಡ್ ಏನಾದ್ರು ಸ್ಟ್ರಾಂಗ್ ಆಗಿದ್ದಾಗ ಸೊ ನಾನು ಪೇರ್ ಮಾಡಿಕೊಂಡು ಇನ್ನರ್ ಆರ್ಬಿಟಲ್ ನ ಯೂಸ್ ಮಾಡ್ಕೋತಾನೆ. ಇಫ್ ದ ಲಿಗ್ಯಾಂಡ್ ಇಸ್ ವೀಕ್, ತುಂಬಾ ವೀಕ್ ಇದ್ದಾಗ ಸೊ ಅಲ್ಲಿ ಪೇರ್ ಮಾಡಕ್ ಆಗಲ್ಲ, ರಿಅರೇಂಜ್ ಮಾಡಕ್ ಆಗಲ್ಲ. ಸೊ ಆದಾಗ ಔಟ್ಸೈಡ್ ಆರ್ಬಿಟಲ್ಸ್ ನ ಯೂಸ್ ಮಾಡ್ಕೊಂಡು ಬಾಂಡ್ ಫಾರ್ಮೇಶನ್ ಆಗುತ್ತೆ. ಸೊ ಅದನ್ನ ನಾವಿಲ್ಲಿ VBT ಅವ್ರು ಏನ್ ಹೇಳಲ್ಲ, ಸ್ಟ್ರಾಂಗ್ ಯಾವ್ದು ವೀಕ್ ಯಾವ್ದು ಅಂತ ಹೇಳಲ್ಲ ಸರ್. ನೆಕ್ಸ್ಟ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಲ್ಲಿ ಬಂದು ಲಿಗ್ಯಾಂಡ್ ಫೀಲ್ಡ್ ಸ್ಪ್ಲಿಟಿಂಗ್ ಅಲ್ಲಿ ಅವ್ರು ಹೇಳ್ತಾರೆ ಸರ್ ಅದು ಬೇಡ ನಮ್ಗೆ. ಜಸ್ಟ್ ಇಲ್ಲೇನು ಅಂದ್ರೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್ ಅಂದ್ರೇನು, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್ ಅಂದ್ರೇನು, ವೆದರ್ ದ ಇನ್ನರ್ d orbitals are involved in the complex, that complex are called as inner complexes. ಆಗ ನಾನು ಯಾವಾಗಲೂ ಡಿ ನ ಫಸ್ಟ್ ಹೇಳ್ತೀನಿ ಹೈಬ್ರಿಡೇಷನ್ ಮಾಡುವಾಗ. ಅರ್ಥ ಆಯ್ತಾ? ಡಿ ನೆಕ್ಸ್ಟ್ ಏನಾದ್ರು ಡಿ ಬದಲು ಹೊರಗಡೆ ಸೈಡ್ SP ಆದ್ಮೇಲೆ ಡಿ ಹೇಳಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್. ಯಾವುದು ಸರ್ ನೋಡೋಣ, ಈಗಲೇ ಬರೋಣ. ಏನು ಸರ್, ಇಫ್ ಇಟ್ ಈಸ್ ಕೋಆರ್ಡಿನೇಷನ್ ನಂಬರ್ 6 ಬಂದರೆ ಸೊ ಏನಾಗುತ್ತೆ ಸರ್, D2sp3 ಹೈಬ್ರಿಡೈಸೇಷನ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಆಕ್ಟಾ
octahedral complexes. ಅದೇ if coordination number 6 ಈ D2 ಬರಲ್ಲ, sp3d2 ಬಂದರೆ that is called as octahedral complex. ಇದು ಕೂಡ ಸರ್. ಆದ್ರೆ what is the difference between these two? ಫಸ್ಟ್ ಡಿ ನ ಯೂಸ್ ಮಾಡ್ಕೋತಾ ಇದ್ದೀನಿ, ಇನ್ನರ್ ಶೆಲ್ ನ ಯೂಸ್ ಮಾಡ್ಕೋತಾ ಇದೀನಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇನ್ನರ್ ಆರ್ಬಿಟಲ್. ಇನ್ನರ್ ಆರ್ಬಿಟಲ್ ಇದನ್ನ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಯಾಕೆ ಲೋ ಸ್ಪಿನ್? ಇಲ್ಲಿ ಎಲ್ಲ ಎಲೆಕ್ಟ್ರಾನ್ಸ್ಗಳು ಪೇರ್ ಆಗಿರುತ್ತೆ, ಅನ್ಪೇರ್ಡ್ ಇರಲ್ಲ, ಸ್ಪಿನ್ನಿಂಗ್ ನೇಚರ್ ಇರಲ್ಲ, ಜಾಸ್ತಿ ಇರಲ್ಲ. ಏನು ಸ್ಪಿನ್ನಿಂಗ್ ಅಂದ್ರೆ ಎಲೆಕ್ಟ್ರಾನ್ಸ್ ಏನು ಸರ್ ಮೂವ್ಮೆಂಟ್ ಇರುತ್ತಲ್ಲ, ಸ್ಪಿನ್ನಿಂಗ್ ಕ್ಲಾಕ್ ವೈಸ್ ಆಸ್ ವೆಲ್ ಆಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೀವಲ್ಲ, ಅನ್ಪೇರ್ಡ್ ಅಪೇರ್ಡ್ ಅಂತ ರೊಟೇಟ್ ಮಾಡುತ್ತಲ್ಲ, ಆ ಬೇಸಿಸ್ ಅಲ್ಲಿ ಹೇಳ್ತಾರೆ ಸರ್. ಇಲ್ಲಿ ಪೇರ್ ಆಗಿರೋದ್ರಿಂದ ಇದನ್ನ ನಾವು ಲೋ ಸ್ಪಿನ್ ಅಂತ ಕರಿತೀವಿ. ಇದು sp3d2 ಹೈಬ್ರಿಡೈಸೇಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಥವಾ ಸ್ಪಿನ್ ಫ್ರೀ. ಇಲ್ಲಿ ಸ್ಪಿನ್ ಪೇರ್ಡ್ ಕಾಂಪ್ಲೆಕ್ಸ್, ಇದು ಸ್ಪಿನ್ ಫ್ರೀ ಕಾಂಪ್ಲೆಕ್ಸ್. ಹೇಳ್ಕೊಡ್ತೀನಿ ಎಕ್ಸಾಂಪಲ್ ತಗೊಂಡು. ಸರ್ ಇಷ್ಟೇ ಸರ್, ಅರ್ಥ ಆಯ್ತಾ? ಏನು ಸರ್? Based on the coordination number, we can predict the geometry as well as hybridization. If it is coordination number 2, sp linear, simple. If it is coordination number 3, sp2 trigonal planar. If the coordination number 4, sp3 tetrahedral. If the coordination number 4, sir ಯಾಕೆ ಹಿಂಗಾಯ್ತು? ಇಲ್ಲಿ ಸ್ಟ್ರಾಂಗ್ ಲಿಗ್ಯಾಂಡ್ ಬರ್ತಾನೆ, ಇಲ್ಲಿ ವೀಕ್ ಲಿಗ್ಯಾಂಡ್ ಬರ್ತಾನೆ. ಸೊ ಸ್ಟ್ರಾಂಗ್ ಲಿಗ್ಯಾಂಡ್ ಬರೋದ್ರಿಂದ ಡಿ ಫಸ್ಟ್ ಬಂದ್ಬಿಡ್ತಾನೆ ಸರ್. ಅದನ್ನ ಎಕ್ಸಾಂಪಲ್ ಕೊಟ್ಟಾಗ ಹೇಳ್ಕೊಡ್ತೀನಿ. ನೆಕ್ಸ್ಟ್, ಇಫ್ ದ ಕೋಆರ್ಡಿನೇಷನ್ ನಂಬರ್ 6 ಎರಡು ತರ ಬರುತ್ತೆ. ಒನ್ ಇಸ್ D2 sp3, ಅನದರ್ ಒನ್ ಇಸ್ sp3 D2. ಡಿ ಬಂದ್ರೆ ಇನ್ನರ್ ಆರ್ಬಿಟಲ್ ಫಸ್ಟ್, ಡಿ ಲಾಸ್ಟ್ ಅಲ್ಲಿ ಬಂದ್ರೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್. ಅರ್ಥ ಆಯ್ತಾ? ಇದು ಸೆಕೆಂಡ್ ರೂಲ್ ಸರ್. ನೆಕ್ಸ್ಟ್ ರೂಲ್ ಏನ್ ಹೇಳ್ತಾನೆ? ಎವ್ರಿ ಲಿಗ್ಯಾಂಡ್ಸ್ ಕಂಟೈನ್ ಎಲೆಕ್ಟ್ರಾನ್ ಪೇರ್ಸ್. ಯಾವುದೇ ಒಂದು ಲಿಗ್ಯಾಂಡ್ ತಗೊಂಡ್ರು ಕಂಟೈನ್ ಎಲೆಕ್ಟ್ರಾನ್ ಪೇರ್ಸ್ ದಟ್ ಇನ್ವಾಲ್ವ್ಡ್ ಇನ್ ದ ಬಾಂಡ್ ಫಾರ್ಮೇಶನ್. ಓವರ್ಲ್ಯಾಪಿಂಗ್ ಗೆ ಹೆಲ್ಪ್ ಮಾಡುತ್ತೆ, ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಶನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ Cu NH3 4 SO4 ಅಂದ್ರೆ how many ligands are there? How many ligands are there? 4 ಇದೆ. So each ligands donate a pair of electrons to the central metal atom to form a metal ligand bonding. So metal ligand bonding is also called as a special type of covalent bond is called as coordinate bond. ಅದಕ್ಕೆ coordinate bond ಅಂತ ನೇಮ್ ಮಾಡಿದ್. ಯಾಕೆ ಅಂದ್ರೆ a pair of electrons ಯಾರು ammonia donate to the vacant orbitals of copper. Vacant orbitals of ಏನು ಸರ್? of copper metal atom. ಇಲ್ಲಿ hybridization ಆಗುತ್ತೆ, ಹೈಬ್ರಿಡ್ ಆರ್ಬಿಟ್ ಫಾರ್ಮೇಶನ್ ಆಗುತ್ತೆ. ಸೊ ಇಲ್ಲಿ 4 ವೇಕೆಂಟ್ ಆರ್ಬಿಟಲ್ ಇರೋದ್ರಿಂದ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬಾಂಡ್ ಫಾರ್ಮೇಶನ್ ಆಗುತ್ತೆ ಸರ್. ಸೊ ಅದಕ್ಕೆ ನಾವು sp3 ಹೈಬ್ರಿಡೈಸೇಷನ್, sp2 ಹೈಬ್ರಿಡೈಸೇಷನ್ ಬರುತ್ತೆ ಸರ್. ಬೇಸ್ಡ್ ಆನ್ ದ ಸ್ಟ್ರಾಂಗ್ ಲಿಗ್ಯಾಂಡ್, ವೀಕ್ ಲಿಗ್ಯಾಂಡ್ ಮೇಲೆ ಹೇಳ್ತೀವಿ ಸರ್. ಅರ್ಥ ಆಯ್ತಾ? ಥರ್ಡ್ ರೂಲ್ ಏನ್ ಹೇಳುದು? ಎವ್ರಿ ಲಿಗ್ಯಾಂಡ್ಸ್ ಕಂಟೈನ್ ಎಲೆಕ್ಟ್ರಾನ್ ಪೇರ್. So that electron pair donate a pair of electrons to the central metal atom to form a hybrid orbital to form a coordinate bond ಅಂತ ಕರಿತೀವಿ. ನೆಕ್ಸ್ಟ್ ಏನ್ ಹೇಳ್ತಾರೆ? ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳ್ಬೋದು ಸರ್. ಏನು ಮ್ಯಾಗ್ನೆಟಿಕ್ ಪ್ರಾಪರ್ಟಿ? ಇಫ್ ದ ಗಿವನ್ ಕಾಂಪ್ಲೆಕ್ಸ್ ಕಂಟೈನ್ ಅನ್ಪೇರ್ಡ್ ಎಲೆಕ್ಟ್ರಾನ್, ಇಫ್ ದ ಗಿವನ್ ಕಾಂಪ್ಲೆಕ್ಸ್ ಕಂಟೈನ್ ಅನ್ಪೇರ್ಡ್ ಎಲೆಕ್ಟ್ರಾನ್, ಅದಕ್ಕೆ ನಾವೇನಂತ ಕರಿತೀವಿ? ಕಾಲ್ ಇಟ್ ಆಸ್ paramagnetic behavior. ಏನು ಸರ್ ಅನ್ಪೇರ್ಡ್? ಗೊತ್ತಿಲ್ಲ ಸರ್ ನನಗೆ. ಒಂದು ಬಾಕ್ಸ್ ತಗೊಳ್ತೀನಿ ಸರ್, ಓಕೆನಾ? ಡಿ ಆರ್ಬಿಟಲ್ ಎಷ್ಟು ಸಬ್ ಆರ್ಬಿಟಲ್ಸ್ ಇರ್ತವೆ? 1 2 3 4 5. ಇಲ್ಲಿ ಯಾವ್ದಾದ್ರು ಅಟ್ಲೀಸ್ಟ್ ಒಂದು ಬಾಕ್ಸ್ ಅಲ್ಲಿ ಏನಾದ್ರು ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದರೆ, ಒಂದೇ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ರೆ ಕಾಲ್ ಇಟ್ ಆಸ್ ಪ್ಯಾರಾಮ್ಯಾಗ್ನೆಟಿಕ್. ಒಂದಿದ್ರೆ ಸಾಕು. ಇಲ್ಲೆಲ್ಲ 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಇಟ್ ಶುಡ್ ಬಿ ಪ್ಯಾರಾಮ್ಯಾಗ್ನೆಟಿಕ್. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಜಾಸ್ತಿ ಆದಷ್ಟು ಅದರ ಮ್ಯಾಗ್ನೆಟಿಕ್ ಬಿಹೇವಿಯರ್ ಜಾಸ್ತಿ ಆಗುತ್ತೆ. ಪ್ಯಾರಾಮ್ಯಾಗ್ನೆಟಿಕ್ ಅಟ್ರಾಕ್ಷನ್ಸ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಏನಾದ್ರು ಇನ್ ದ ಕಾಂಪ್ಲೆಕ್ಸ್ ಸಾಲ್ಟ್ಸ್, ಇಫ್ ದರ್ ಇಸ್ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ ಅಂದರೆ, ಎಲ್ಲ ಪೇರ್ ಆಗಿದ್ರೆ ಕಾಲ್ ಇಟ್ ಆಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಅರ್ಥ ಆಯ್ತಾ? ಆ ಬಾಕ್ಸ್ ಅಲ್ಲಿ, ಡಿ ಬ್ಲಾಕ್ ಬಾಕ್ಸ್ ಅಲ್ಲಿ ಏನಾದರೂ, ಡಿ ಆರ್ಬಿಟಲ್ ಬಾಕ್ಸ್ ಅಲ್ಲಿ
ಏನಾದ್ರು ಒಂದೇ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್, ಕೆಲವರು ಹೀಗ್ ಬರೀತಾರೆ ಒನ್ ಅನ್ಪೇರ್ಡ್, ಕೆಲವರು ಹೀಗ್ ಬರೀತಾರೆ. ಸೊ ಪೇರ್ ಮಾಡುವಾಗ ಒಂದು ಕ್ಲಾಕ್ ವೈಸ್ ಡೈರೆಕ್ಷನ್, ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಒಂದೇ ಒಂದು ಸಿಂಗಲ್ ಎಲೆಕ್ಟ್ರಾನ್ ಪೇರ್ ಇದ್ದರೆ ಏನಂತ ಹೇಳ್ಬೋದು ಸರ್? ಸಿಂಗಲ್, ಅದನ್ನ ಪ್ಯಾರಾಮ್ಯಾಗ್ನೆಟಿಕ್. ಪೇರ್ ಆಗಿದ್ದರೆ ಒಂದು ಕ್ಲಾಕ್ ವೈಸ್ ಆಸ್ ವೆಲ್ ಆಸ್ ಆಂಟಿ ಕ್ಲಾಕ್ ವೈಸ್ ಡಯಾಮ್ಯಾಗ್ನೆಟಿಕ್. ಸೊ ಸಿಂಪಲ್, ನೀವೊಂದು ಕಾಂಪ್ಲೆಕ್ಸ್ ಸಾಲ್ಟ್ಸ್ ನ ಬರೆಯುವಾಗ ಬೇಸ್ಡ್ ಆನ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಇಫ್ ಇನ್ಸೈಡ್ ದ ಏನು ಸರ್ ಎಲೆಕ್ಟ್ರಾನ್ ಡಯಾಗ್ರಾಮ್ ಬಾಕ್ಸ್ ಅಲ್ಲಿ ಏನಾದ್ರು ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ಇದೆ ಅಂತ ಅಂದ್ರೆ ಅದನ್ನ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಬರೀರಿ ಸರ್. ಎಲ್ಲವೂ ಕೂಡ ಪೇರ್ ಆಗಿದೆ, ಎಲ್ಲೂ ಕೂಡ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದ್ರೆ ಅದನ್ನ ಡಯಾಮ್ಯಾಗ್ನೆಟಿಕ್ ನೇಚರ್ ಅಂತ ಬರೀ. ಅದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಎಸ್, ವೀಕ್ ಲಿಗ್ಯಾಂಡ್ ಆದ್ರೆ ಏನಾಗುತ್ತೆ? ಇಫ್ ದ ಗಿವನ್ ಕಾಂಪ್ಲೆಕ್ಸ್ ಇಸ್ ವೀಕ್ ಲಿಗ್ಯಾಂಡ್, ಇನ್ಸೈಡ್ ದ ಏನು ಸರ್ vacant orbital inside the d block element, so the non-bonded electrons are jumped from lower energy to higher energy. Lower energy inda higher energy ge jump agutte. If it is weak ligand iddare jump agalla, strong ligand idre matra jump agutte sir. ಹೇಗೆ ಗೊತ್ತಾಗುತ್ತೆ ಯಾವುದು ಸ್ಟ್ರಾಂಗ್ ಯಾವುದು ವೀಕ್? ಇವ್ರು ಹೇಳಲ್ಲ. ವೇಲೆನ್ಸ್ ಬಾಂಡ್ ಥಿಯರಿ, ಎಸ್ ನಾನು ಸ್ಟ್ರಾಂಗ್ ಲಿಗ್ಯಾಂಡು, ನಾನು ವೀಕ್ ಲಿಗ್ಯಾಂಡು, ಸೊ ನಾನು ಸ್ಟ್ರಾಂಗ್ ಲಿಗ್ಯಾಂಡ್ ಬಂದಿರಿಂದ ಜಂಪ್ ಮಾಡಿ. ನೋ ಸರ್. ಸೊ ಅದನ್ನ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಆಸ್ ವೆಲ್ ಆಸ್ ಲಿಗ್ಯಾಂಡ್ ಫೀಲ್ಡ್ ಥಿಯರಿ ಹೇಳ್ತಾರೆ, ಬೇಸ್ಡ್ ಆನ್ ಏನು ನೇಚರ್ ಆಫ್ ದಟ್ ಲಿಗ್ಯಾಂಡ್. ಇಲ್ಲ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸ್ಟ್ರಾಂಗ್ ಲಿಗ್ಯಾಂಡ್ ಆಗಿದ್ದರೆ, ಸ್ಟ್ರಾಂಗ್ ಲಿಗ್ಯಾಂಡ್ ಇಫ್ ಲಿಗ್ಯಾಂಡ್ ಕಾಂಪ್ಲೆಕ್ಸ್ ಸಾಲ್ಟ್ ಫಾರ್ಮೇಶನ್ ಮಾಡ್ತಾ ಇದ್ರೆ, ಸೊ ಏನಾಗುತ್ತೆ? ರಿಅರೇಂಜ್ ಆಫ್ ದ ಎಲೆಕ್ಟ್ರಾನ್ಸ್ ಗಳು ಜಂಪ್ ಆಗುತ್ತೆ. ಸೊ ಆಗ ಇಲ್ಲಿ ವೇಕೆಂಟ್ ಆರ್ಬಿಟಲ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಆ ವೇಕೆಂಟ್ ಆರ್ಬಿಟಲ್ಸ್ ಹೈಬ್ರಿಡೈಸೇಷನ್ ಫಾರ್ಮೇಶನ್ ಆಗುತ್ತೆ. ಇಫ್ ದ ಲಿಗ್ಯಾಂಡ್ಸ್ ಇಸ್ ವೀಕ್ ಇದ್ದಾಗ ಪೇರ್ ಮಾಡಕ್ ಆಗಲ್ಲ. ಸೊ ಹಾಗೆ ಬಿಟ್ಬಿಡುತ್ತೆ. ನೆಕ್ಸ್ಟ್ ಔಟರ್ ಆರ್ಬಿಟಲ್ ಫಾರ್ಮೇಶನ್ ಆಗುತ್ತೆ. ಹೆಂಗೆ ಸರ್? ಅರ್ಥ ಆಗ್ಲಿಲ್ಲ. ತುಂಬಾ ಸಿಂಪಲ್ ಸರ್. ಈಗ ಇಬ್ಬರು ರೂಮಲ್ಲಿ ಒಬ್ಬೊಬ್ಬ ಇರ್ತಾನೆ ಸರ್. ಅವರು ಓಕೆ ಸ್ಮೂತ್ ಆಗಿರ್ತಾರೆ, ಸಾಫ್ಟ್ ಆಗಿರ್ತಾರೆ, ಏನು ತೊಂದ್ರೆ ಇಲ್ಲ, ಹಾಯ್ ಬಾಯ್ ಅನ್ಕೊಂಡಿರ್ತಾರೆ. ಆಗೇನ್ ಮಾಡ್ತಾರೆ, ಆ ಓನರ್ ಬಂದು ಒಂದು ಯಾರೋ ಗೆಸ್ಟ್ ಬಂದಿದ್ರೆ ನೀವು ಸ್ವಲ್ಪ ಪೇರ್ ಅಂದ್ರೆ ಜಾಯಿನ್ ಆಗಿ ಬೇರೆಯವ್ರನ್ನ ಅಕಾಮಡೇಟ್ ಮಾಡ್ತೀನಿ ಅಂದಾಗ ಎಸ್ ಆಯ್ತು ಅಂತ ಒಪ್ಕೊಳ್ತಾರೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಏನಾಗುತ್ತೆ? ಶಿಫ್ಟ್ ಮಾಡ್ಕೋತಾರೆ. ಆದ್ರೆ ಇಬ್ರು ಕೂಡ ಎನಿಮೀಸ್ ಇದ್ರೆ, ತದ್ವಿರುದ್ಧ ಇದ್ದಾಗ ಏನಾಗುತ್ತೆ? ನಾನು ಯಾವ್ದೇ ಕಾರಣಕ್ಕೂ ರೂಮ್ ನ ಶೇರ್ ಮಾಡ್ಕೊಳ್ಳಲ್ಲ, ನಾ ಜಂಪ್ ಆಗಲ್ಲ, ಸೊ ಬೇಕಾದ್ರೆ ನಾನು ಹೋಗ್ತೀನಿ ಹೊರಗಡೆ. ಸೊ ಆಗೇನಾಗುತ್ತೆ? ಶೇರ್ ಮಾಡಕ್ ಆಗಲ್ಲ. ಸೊ ಆಗೇನ್ ಮಾಡ್ತಾನೆ? ಬೇರೆ ಔಟರ್ ಆರ್ಬಿಟಲ್ ತಗೊಂಡು ಬಾಂಡ್ ಫಾರ್ಮೇಶನ್ ಮಾಡ್ತಾನೆ. ಹಾಗೆ ಅವನು ಟೆಂಟ್ ನ ಓಪನ್ ಮಾಡಿ ಅವ್ರಿಗೆ ಪ್ಲೇಸ್ ಕೊಡ್ತಾನೆ. ಇಲ್ಲೂ ಅಷ್ಟೇ ಸರ್, ಸ್ಟ್ರಾಂಗ್ ಲಿಗ್ಯಾಂಡ್ ಏನಾದ್ರು ಇತ್ತು ಅಂದ್ರೆ ಜಂಪ್ ಆಗುತ್ತೆ ಎಲೆಕ್ಟ್ರಾನ್ಸ್. ಎಲ್ಲೆಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ ಅವು ಪೇರ್ ಆಗಕ್ ನೋಡ್ತವೆ. ವೆನ್ ಇಟ್ ಇಸ್ ಅ ವೀಕ್ ಲಿಗ್ಯಾಂಡ್ ಜಂಪ್ ಆಗಕ್ ಹೋಗಲ್ಲ ಸರ್. ಹಾಗೆ ಹೇಳ್ಕೊಳುತ್ತೆ. ಔಟರ್ ಆರ್ಬಿಟಲ್ ಇನ್ವಾಲ್ವ್ಮೆಂಟ್ ಇಂದ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಅಷ್ಟೇ ತಿಳ್ಕೊಳ್ಳಿ ಸರ್. ವೆದರ್ ಇಟ್ ಇಸ್ ಅ ಸ್ಟ್ರಾಂಗ್ ಲಿಗ್ಯಾಂಡ್, pairing should be takes place according to the rules ಇದೆಯಲ್ಲ ಸರ್, ಯಾವುದು? ಹಂಟ್ಸ್ ರೂಲ್, ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಹಾಫ್ಬಾ ಪ್ರಿನ್ಸಿಪಲ್. ಆ 3 ರೂಲ್ ಇಂದ ಇದನ್ನ ವಿಬಿಟಿ ನ ಕೂಡ ಪ್ರಿಡಿಕ್ಟ್ ಮಾಡ್ತಾರೆ ಸರ್. ಸೊ ಬೇಸ್ಡ್ ಆನ್ ದಟ್ ಏನು ಥಿಯರಿ ಇಲ್ಲಿ ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಏನು ಸರ್ ಪಾಯಿಂಟ್ಸ್ ಇಲ್ಲಿ? ಸಿಂಪಲ್. ಫಸ್ಟ್ ರೂಲ್ ಏನು ಸರ್? ಫಸ್ಟ್ ರೂಲ್, ಎವ್ರಿ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಕಂಟೈನ್ central metal atom having vacant orbital or empty orbital. That vacant orbital is equal to what? Exactly equal to its coordination number. Based on the coordination number, we can predict the hybridization. If it is coordination number 2, sp, nothing but linear. Coordination number 3, 4, 6, so hybridization sp. ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ಜಾಸ್ತಿ ಕೇಳೋದು ಯಾವುದು ಅಂದ್ರೆ sp3 hybridization, then dsp2 hybridization, d2sp3 hybridization, and then sp3d2 hybridization. ಈ 4ರಲ್ಲಿ ನಿಮಗೆ ಕೊಡ್ತಾನೆ, ವೆದರ್ ಇಟ್ ಇಸ್ ಔಟರ್ ಕಾಂಪ್ಲೆಕ್ಸ್ ಅಥವಾ ಇನ್ನರ್ ಕಾಂಪ್ಲೆಕ್ಸ್ ಕೊಟ್ಕೊಂಡು ಫಾಲೋ ಅಪ್ ಮಾಡ್ತಾನೆ ಸರ್. ಸೊ ಇನ್ನರ್ ಆರ್ಬಿಟಲ್ಸ್ ಇದ್ದಾಗ ಡಿ ಫಸ್ಟ್ ಬರುತ್ತೆ, ಔಟರ್ ಆರ್ಬಿಟಲ್ ಇದ್ದಾಗ ಡಿ ಲಾಸ್ಟ್ ಬರುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ, ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಡಯಾಮ್ಯಾಗ್ನೆಟಿಕ್ ಇರುತ್ತೆ. ಲಿಗ್ಯಾಂಡ್ಸ್ ಗಳು ಇದ್ದರೆ ಎವ್ರಿ ಲಿಗ್ಯಾಂಡ್ಸ್ ಡೊನೇಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್ ಟು ಫಾರ್ಮ್ ಎ ಹೈಬ್ರಿಡ್ ಆರ್ಬಿಟಲ್ಸ್. ಕ್ಲಿಯರ್? ಹಾಗಾದ್ರೆ ಇದಕ್ಕೆ ಗೊತ್ತಾಯ್ತು ಸರ್ ಏನೇನು ಅಡ್ವಾಂಟೇಜಸ್. ಇದಕ್ಕೂ ಮೆರಿಟ್ಸ್ ಇದೆಯಾ? ಖಂಡಿತ ಮೆರಿಟ್ಸ್, ನಥಿಂಗ್ ಬಟ್ ಲಿಮಿಟೇಷನ್ಸ್ ಇದೆಯಾ? ಇದೆ ಲಿಮಿಟೇಷನ್ಸ್. ಏನು? ಇಲ್ಲೂ ಕೂಡ
ಸ್ಟ್ರಾಂಗ್ ಲಿಗ್ಯಾಂಡ್ ಯಾಕೆ ಆಯ್ತು, ವೀಕ್ ಲಿಗ್ಯಾಂಡ್ ಆಯ್ತು ಅಂತ ಏನು ಎಕ್ಸ್ಪ್ಲೈನ್ ಮಾಡಲ್ಲ. ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್ಸ್ ದ ಕ್ಲಾರಿಟಿ ವಿತ್ ರೆಸ್ಪೆಕ್ಟ್ ಟು ದ ಸ್ಟ್ರಾಂಗ್ ಅಂಡ್ ದೆನ್ ವೀಕ್ ಲಿಗ್ಯಾಂಡ್ ಡಿಫ್ರೆನ್ಶಿಯೇಟ್ ಮಾಡಲ್ಲ. ಇಟ್ ಡಸ್ ನಾಟ್ ಎಕ್ಸ್ಪ್ಲೈನ್ಸ್ ದ ಸ್ಟೆಬಿಲಿಟಿ ಬಗ್ಗೆನೂ ಕೂಡ ಏನು ಎಕ್ಸ್ಪ್ಲೈನ್ ಮಾಡಲ್ಲ, ಸ್ಟೆಬಿಲಿಟಿ ಬಗ್ಗೆ ಹೇಳಲ್ಲ. ದೆನ್ ಈವನ್ ಕಲರ್ ಕೂಡ ಎಕ್ಸ್ಪ್ಲೈನ್ ಮಾಡಲ್ಲ. ಸ್ಟೆಬಿಲಿಟಿ, ಕಲರ್, ಡಿಫ್ರೆನ್ಶಿಯೇಟಿಂಗ್ ದ ಲಿಗ್ಯಾಂಡ್, ಯಾವುದು ಸ್ಟ್ರಾಂಗ್ ಲಿಗ್ಯಾಂಡ್ ಆಸ್ ವೆಲ್ ಆಸ್ ವೀಕ್ ಲಿಗ್ಯಾಂಡ್, ಅದನ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಅಕ್ಯುರೇಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಿಲ್ಲ. ಯಾಕೆ ಅನ್ಪೇರ್ಡ್ ಇದ್ರೆ ಪ್ಯಾರಾ, ಪೇರ್ಡ್ ಇದ್ರೆ ಡೈ, ಅಷ್ಟೇ ಹೇಳ್ಬಿಟ್ಟ. ಯಾಕೆ ಅನ್ಪೇರ್ಡ್ ಆಯ್ತು, ಯಾಕೆ ಅದು ಮ್ಯಾಗ್ನೆಟಿಕ್ ಮೊಮೆಂಟ್ ಎಷ್ಟಿದೆ ಅನ್ನೋದನ್ನು ಕೂಡ ಅವ್ನು ಪ್ರಿಡಿಕ್ಟ್ ಮಾಡಲ್ಲ, ಕ್ಲಾರಿಟಿ ಕೊಡ್ಲಿಲ್ಲ ಸರ್ ಅದ್ರಲ್ಲಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕ್ರಿಸ್ಟಲ್ ಫೀಲ್ಡ್, ಲಿಗ್ಯಾಂಡ್ ಫೀಲ್ಡ್ ಅವರು ಅದನ್ನ ಡಿಸ್ಕಸ್ ಮಾಡ್ತಾರೆ ಸರ್. ಅರ್ಥ ಆಯ್ತಾ? ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬಹುದು, ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಕೊಟ್ಬಿಟ್ಟು ಪ್ರಿಡಿಕ್ಟ್ ಹೈಬ್ರಿಡೈಸೇಷನ್, ಶೇಪ್ ಅಂಡ್ ದೆನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. 3 ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಸರ್. ಎಸ್ಪೆಷಲಿ ಈಗ ರೆಡ್ಯೂಸ್ಡ್ ಸಿಲೆಬಸ್ ಆದ್ಮೇಲಂತೂ ಒಂದು ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಅಲ್ಲಿ. ಇದರಲ್ಲೂ 4 ಮಾಲಿಕ್ಯೂಲ್ ಇದೆ NCERT ಬುಕ್ ಅಲ್ಲಿ. ಆ 4ರಲ್ಲಿ ಒಂದನ್ನ ನಿಮ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಏನ್ ಬರಿಬೇಕು, ಯಾವ ರೀತಿ ಬರಿಬೇಕು, ಮತ್ತೆ ಹೇಗೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ನೋಡೋಣ ಸರ್. ಕ್ಲಿಯರ್? ರೈಟ್ ಸರ್. ನೆಕ್ಸ್ಟ್ ಫಸ್ಟ್ ಒನ್ ಇಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ತಗೊಳ್ತೀನಿ, ಆಮೇಲೆ ಔಟರ್ ಆರ್ಬಿಟಲ್ಸ್ ತಗೊಳ್ಳೋಣ ಸರ್. CO NH3 6 3+ ion ಹಿಂಗ್ ಕೊಟ್ಬಿಟ್ಟು ಏನ್ ಮಾಡ್ತಾನೆ, ಎಕ್ಸ್ಪ್ಲೈನ್ ದ ಹೈಬ್ರಿಡೈಸೇಷನ್, ಜಾಮೆಟ್ರಿ ಆಸ್ ವೆಲ್ ಆಸ್ ಏನು ಸರ್ ಮ್ಯಾಗ್ನೆಟಿಕ್ ಬಿಹೇವಿಯರ್ ಆಫ್ ದ ಕಾಂಪ್ಲೆಕ್ಸ್. ಸೊ ನನ್ಗೆ ಇಲ್ಲಿ ಏನ್ ಬೇಕು, ಅಟಾಮಿಕ್ ನಂಬರ್ ಬೇಕು. ಅಟಾಮಿಕ್ ನಂಬರ್ ಗೊತ್ತಿದ್ರೆ ನಾವು ಬರಿಬಹುದು, ಅಟಾಮಿಕ್ ನಂಬರ್ ಗೊತ್ತಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಏನು ಬರೆಯಕ್ಕಾಗಲ್ಲ. ಸೊ ಅದರಿಂದ ಅಟಾಮಿಕ್ ನಂಬರ್ 1 to ಅಟಾಮಿಕ್ ನಂಬರ್ 1 to 30 ಜ್ಞಾಪಕ ಇಟ್ಕೋಬೇಕು ದಯವಿಟ್ಟು. ಹೇಗೆ ಪ್ರಾಕ್ಟೀಸ್ ಮಾಡ್ತಿರೋ, ಹೇಗ್ ಮಾಡ್ತಿರೋ, ಏನಾದ್ರು ಕ್ಲೂ ಇಟ್ಕೋತಿರೋ ಅದು ನಿಮಗ್ ಬಿಟ್ಟಿದ್ದು. ಸೊ ಅಟಾಮಿಕ್ ನಂಬರ್ 1 ಇಂದ ಅಪ್ ಟು ಸೆಕೆಂಡ್ PUC ತನಕ 30 ತನಕ ನೀವು ಜ್ಞಾಪಕ ಇಟ್ಕೊಳ್ಳಿ. ಒಂದು ಎಕ್ಸಾಂಪಲ್ ಹಿಂಗ್ ಕೊಟ್ರೆ, ಈಗ ಕಾರ್ಬನ್ 14 ಫ್ಯಾಮಿಲಿ ಇದೆ ಸರ್, ಯಾವುದು ಕಾರ್ಬನ್ ಫ್ಯಾಮಿಲಿ ಅಲ್ವಾ. ಹೇಗ್ ಜ್ಞಾಪಕ ಇಟ್ಕೊಳ್ಳೋದು ಮೇಲಿಂದ ಕೆಳಗಡೆ? ಸಿಂಪಲ್ ಸರ್. ಕೆಮಿಸ್ಟ್ರಿ ಸರ್ಗೆ ಸ್ನೀಸಿಂಗ್ ಪ್ರಾಬ್ಲಮ್. ಏನು ಸರ್ ಕೆಮಿಸ್ಟ್ರಿ ಸರ್ಗೆ ಸ್ನೀಸಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದಾರೆ. ಕೆಮಿಸ್ಟ್ರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸಿ. ಸೊ ಕೆಮಿಸ್ಟ್ರಿ ನಥಿಂಗ್ ಬಟ್ ಕಾರ್ಬನ್. ಸರ್ಗೆ ಸರ್ SI ನಥಿಂಗ್ ಬಟ್ ಸಿಲಿಕಾನ್. ಕೆಮಿಸ್ಟ್ರಿ ಸರ್ಗೆ ಕಾರ್ಬನ್ ಆದ್ಮೇಲೆ ಸಿಲಿಕಾನ್ ಬರುತ್ತೆ. ನೆಕ್ಸ್ಟ್ ಗೆ ನಥಿಂಗ್ ಬಟ್ ಜರ್ಮೇನಿಯಂ. ಸ್ನೀಸಿಂಗ್ SN ನಥಿಂಗ್ ಬಟ್ ಟಿನ್. ಪ್ರಾಬ್ಲಮ್ PB. ಸೊ ಕೆಮಿಸ್ಟ್ರಿ ಸರ್ಗೆ ಸ್ನೀಸಿಂಗ್ ಪ್ರಾಬ್ಲಮ್. ನೋಡಿ ಇಷ್ಟೇ. ಆ ತರ ಒಂದು ಸೀರೀಸ್ ಅಲ್ಲಿ ಜ್ಞಾಪಕ ಇಟ್ಕೊಂಡಾಗ ನೀವು ಆ ಅಟಾಮಿಕ್ ನಂಬರ್ ನ ಮಗಪ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಅಟಾಮಿಕ್ ನಂಬರ್ 1 ಇಂದ 30 ತನಕ ಈ ತರ ಒಂದು ಏನಾದ್ರು ಒಂದು ಪ್ಯಾರಾಮೀಟರ್ ಅಥವಾ ಏನಾದ್ರು ಶಾರ್ಟ್ ಕಟ್ಸ್ ಇಟ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಸರ್. ಎಸ್ಪೆಷಲಿ S ಬ್ಲಾಕ್, P ಬ್ಲಾಕ್ ಅಂಡ್ ದೆನ್ D ಬ್ಲಾಕ್ ಅಟ್ಲೀಸ್ಟ್ 3D ಸೀರೀಸ್ ಜ್ಞಾಪಕ ಇಟ್ಕೊಳ್ಳಿ, P ಬ್ಲಾಕ್ ಬೇಕಾಗುತ್ತೆ. ಓಕೆನಾ? ರೈಟ್ ಸರ್. ಈಗ ಬರೋಣ. ಏನು ಸರ್ ಇಲ್ಲಿ ಯಾವುದು? ಎಕ್ಸಾ ಅಕ್ವಾ ಕೋಬಾಲ್ಟ್ 3 ಅಯಾನ್. ಇದು ದ IUPAC ನೇಮು ಎಕ್ಸಾ ಅಕ್ವಾ ಕೋಬಾಲ್ಟ್ 3 ಅಯಾನ್. ಸೊ ಇಲ್ಲಿ ಹೇಗ್ ಬರೆಯೋದು ಸರ್? ಕೋಬಾಲ್ಟ್ ಅಟಾಮಿಕ್ ನಂಬರ್ 27 ಅಂತೆ. ಸೊ ಹೇಗ್ ಬರೆಯೋದು ಗೊತ್ತಿದ್ಯಾ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ ಎಷ್ಟು? ಆರ್ಗಾನ್ ಅಂದ್ರೆ ಎಷ್ಟು ಸರ್? 18. ನೆಕ್ಸ್ಟ್ 3D ಬರ್ಕೊಳ್ತೀನಿ 4s2. ಸೊ 18 + 2 20. ಸೊ ಇನ್ನೆಷ್ಟು ಬರುತ್ತೆ? 7. ಇದು ಗ್ರೌಂಡ್ ಸ್ಟೇಟ್, ಇದನ್ನ ತಗೊಳಂಗಿಲ್ಲ ಮಕ್ಕಳ. ಸೊ ನನಗೇನ್ ಬೇಕು? ವಾಟ್ ಇಸ್ ದ ಪ್ರೈಮರಿ ವೇಲೆನ್ಸಿ ಆಫ್ ಕೋಬಾಲ್ಟ್? ದ ಪ್ರೈಮರಿ ವೇಲೆನ್ಸಿ ಆಫ್ ದ ಕೋಬಾಲ್ಟ್ ಇಸ್ CO3+. ಸೊ 3+ ಅಂದ್ರೆ ಏನ್ ಮಾಡ್ಬೇಕು ಸರ್? 3 ಎಲೆಕ್ಟ್ರಾನ್ ನ ಕಡಿಮೆ ಮಾಡಬೇಕು. 3 ಎಲೆಕ್ಟ್ರಾನ್ ಅನ್ನ ಕಡಿಮೆ ಮಾಡ್ಬೇಕು. ಹೇಗ್ ಮಾಡೋದು? ಕೋಬಾಲ್ಟ್ ಇದೆ, ಸೊ ಅಟಾಮಿಕ್ ನಂಬರ್ ಎಷ್ಟಿದೆ? 27 ಇದೆ. ಸೊ -3 ಹೇಗ್ ರಿಮೂವ್ ಮಾಡೋದು? ಔಟರ್ ಆರ್ಬಿಟಲ್ S ಇದೆ 2 ಎಲೆಕ್ಟ್ರಾನ್, ದೆನ್ ಇನ್ನರ್ ಆರ್ಬಿಟಲ್ D ಇದೆ 1 ಎಲೆಕ್ಟ್ರಾನ್. ಸೊ 3ನ ತೆಗೆದ್ರೆ ಏನಾಗುತ್ತೆ? ಕೋಬಾಲ್ಟ್ 27 3+ ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3D6 4s0. ಇಷ್ಟು ಗೊತ್ತಾದ್ರೆ 70% ಕಂಪ್ಲೀಟ್ ಆಯ್ತು. ಇನ್ 30% ಬರೆಯೋದಷ್ಟೇ, ಏನಿಲ್ಲ ಸರ್. ಏನು ವಾಟ್ ಇಸ್ ದ ಅಟಾಮಿಕ್ ನಂಬರ್ ಆಫ್ ಕೋಬಾಲ್ಟ್? ಇಸ್ 27. ಸೊ 3+ ಸ್ಟೇಟ್ ಅಲ್ಲಿ ಇದೆ. ಸೊ 3+ ಆದ್ರಿಂದ ನಾನೇನ್ ಮಾಡಿದೆ? 27 - 3. ಸೊ ಏನಾಯ್ತು ಅದು?
27 minus 3 ಏನಾಯ್ತು ಸರ್ 24. ಸೊ 24 ಇಲ್ಲಿ ಬರ್ಕೊಂಡೆ ಸರ್. ಏನು 18 plus 6 24. ಹೊರಗಡೆ ರಿಮೂವ್ ಮಾಡ್ಬೇಕು. ಫಸ್ಟ್ ಡಿ ರಿಮೂವ್ ಮಾಡ್ಬಿಡಿ ದಯವಿಟ್ಟು. ಕೆಲವು ಮಕ್ಕಳು ಮಾಡ್ತಾರೆ ಇಮಿಡಿಯೇಟ್ ಆಗಿ. ಎಸ್ ಏನ್ ಮಾಡೋಣ 3 ರಿಮೂವ್ ಮಾಡಿ. ಏನ್ ಬರೀತೀರಾ ಸರ್ 3D ಏನ್ ಬರೀತೀರಾ 4s2 ಅಂತ ಬರ್ದ್ಬಿಡ್ತೀರಾ. ಏನೇ ಸರ್ಕಸ್ ಮಾಡಿದ್ರು ಹೈಬ್ರಿಡೈಸೇಷನ್ ಮಾಡಕ್ ಆಗಲ್ಲ. ಸೊ ಔಟರ್ ಆರ್ಬಿಟಲ್ ಅಂದ್ರೆ ವೇಲ್ ಯಾವುದು ಔಟರ್ ಆರ್ಬಿಟಲ್ ಯಾವುದು ಎಸ್ ಆರ್ಬಿಟಲ್. ಎಸ್ ಆರ್ಬಿಟಲ್ ಇಂದ ಎಲೆಕ್ಟ್ರಾನ್ ನ ರಿಮೂವ್ ಮಾಡ್ಬೇಕು. ಕೆಲವು ಬರ್ಸಿರ್ತಾರೆ ಏನು ಆರ್ಗಾನ್ 4s2 3d7 ಅಂತ. ಸೊ ಏನ್ ಮಾಡ್ಬಿಡ್ತೀರಾ ಫಸ್ಟ್ ಇಮಿಡಿಯೇಟ್ ಆಗಿ 3D ನ ರಿಮೂವ್ ಮಾಡ್ಬಿಡ್ತೀರಾ. ಸೊ ಹಾಗೆ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಮಾಡಕ್ ಹೋಗ್ಬೇಡಿ ಸರ್. ರೈಟ್ ಸರ್. ಈಗ ಆಯ್ತಾ 3d6 4s0. ಇದಕ್ಕೆ ಬಾಕ್ಸ್ ಬರ್ಕೊಳ್ಳೋಣ. ಡಿ ಆರ್ಬಿಟಲ್ ಅಲ್ಲಿ ಎಷ್ಟು ಬಾಕ್ಸ್ ಬರಿಬಹುದು ಗೊತ್ತಿದ್ಯಾ? ಯಾರು ಹೇಳ್ತೀರಾ ಸರ್? 3d6 ಎಷ್ಟು ಬಾಕ್ಸಸ್ ಬರಿತೀವಿ? ಸಬ್ ಆರ್ಬಿಟಲ್ಸ್ ಎಷ್ಟು? 1 2 3 4 5. ನೆಕ್ಸ್ಟ್ 3d 4s. ಇಲ್ಲಿ ಬೇಕಾದ್ರೆ 4p ತಗೋಬಹುದು. 4p 0. ಸೊ 4s. ದೆನ್ p ಅಲ್ಲಿ ಎಷ್ಟಿದೆ 3 ಸರ್. ಓಕೆನಾ? ದಿಸ್ ಇಸ್ 4s. ಸೊ ಈಗ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಇಲ್ಲಿ? 6 ಎಲೆಕ್ಟ್ರಾನ್ಸ್ ಇದೆ. ಹೇಗೆ ಫಿಲ್ ಮಾಡೋಣ? ಫಸ್ಟ್ ಒಂದೊಂದು ಬಾಕ್ಸ್ ಅಲ್ಲೂ ಒಂದೊಂದು ಎಲೆಕ್ಟ್ರಾನ್ ನ ಫಿಲ್ ಮಾಡ್ಕೊಂಡು ಹೋಗಿ ಸರ್. 1 2 3 4 5 ಆಯ್ತಲ್ವಾ? ನೆಕ್ಸ್ಟ್ ಏನಾಯ್ತು ಇಲ್ಲಿಗೆ ಶಿಫ್ಟ್ ಮಾಡಿ. 6 ಆಯ್ತಲ್ವಾ? 3d6. ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ವಾಟ್? ಕೋಬಾಲ್ಟ್. ನೆಕ್ಸ್ಟ್ ಏನಿದು? ಅಮೋನಿಯಾ ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್. ಮೊದಲೇ ಹೇಳಿದೆ ಸ್ಟ್ರಾಂಗ್ ಲಿಗ್ಯಾಂಡ್ ಆದ ತಕ್ಷಣ ಏನ್ ಮಾಡ್ತಾರೆ ಸರ್? ಇಲ್ಲಿರುವಂತ ಎಲೆಕ್ಟ್ರಾನ್ ಅನ್ನ ರಿಅರೇಂಜ್ ಮಾಡ್ಕೊಳ್ತಾನೆ. ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಇಲ್ಲಿರುವಂತ ಎಲೆಕ್ಟ್ರಾನ್ ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾರೆ. ಸೊ ಶಿಫ್ಟ್ ಆದ್ಮೇಲೆ ಸೊ ಪೇರ್ ಆಗ್ತಾರೆ. ಹೇಳದ್ನಲ್ಲ ಅವ್ರಿಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅನ್ಕೊಳ್ಳೋಣ. ಸೊ ಹಾಗೇನಾಯ್ತು ಶಿಫ್ಟ್ ಮಾಡ್ಕೊಂಡ್ರು ಸರ್. ಶಿಫ್ಟ್ ಆದ್ಮೇಲೆ ಎಷ್ಟು ವೇಕೆಂಟ್ ಉಳ್ಕೊಂತು ಇಲ್ಲಿ? ಎಷ್ಟು ವೇಕೆಂಟ್ ಉಳ್ಕೊಂತು? 2 ವೇಕೆಂಟ್ ಉಳ್ಕೊಂತು. ಸೊ ದಿಸ್ ಇಸ್ D2 ಅಂತ ತಗೊಳ್ಳೋಣ. ಎಸ್ ಒಂದು ಉಳ್ಕೊಂತು. ಪಿ ಎಷ್ಟು ಉಳ್ಕೊಂತು? 3. ಸೊ px py pz ಇದು. ಸೊ ಏನಾಗುತ್ತೆ ವೇಕೆಂಟ್ ಆರ್ಬಿಟಲ್ ಎಷ್ಟು? ನಾ ಮೊದಲೇ ಹೇಳಿದೆ ಎವ್ರಿ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಕಂಟೈನ್ ವಾಟ್? ಮೆಟಲ್ ಆಟಮ್ ದಟ್ ಹ್ಯಾವಿಂಗ್ vacant orbitals. ಎಷ್ಟು? 1 2 3 4 5 6. ಇದು 6 vacant orbitals ಇದೆ. ಈ 6 vacant orbitals ಗೆ ಯಾರು ರೆಡಿ ಇದ್ದಾರೆ ನಾನ್ ಬರ್ತೀನಿ ಅನ್ನೋದು? ಇಲ್ಲಿದ್ದಾರೆ ನೋಡಿ ಸರ್ ಲಿಗ್ಯಾಂಡ್ಸ್. ಹೇಗ್ ಬರೀಬಹುದು ಸರ್? 1 2 3 4 5 6. ಎಸ್ ಡೊನೇಟ್ ಮಾಡ್ತಾರೆ ಇಲ್ಲಿಗೆ. ಸೊ ಇವರು ಡೊನೇಟ್ ಮಾಡಿದಾಗ ಸೊ ಏನಾಯ್ತು ನನಗೆ ಏನಾಗ್ಬೋದು ಸರ್? ಹೈಬ್ರಿಡೈಸೇಷನ್ ಫಾರ್ಮೇಶನ್ ಆಗುತ್ತೆ. ಈಗ ಹಾಗೆ ಬರ್ಕೊಳ್ಳಿ ಇದನ್ನ. ಜಸ್ಟ್ ಈಗ ಬರ್ಕೊಂಡು ಸೊ ಇದನ್ನ ಜಾಯಿನ್ ಮಾಡ್ತೀನಿ ಸರ್. 1 2 3 4 5 6 ಬೇರೆ ಕಲರ್ ತಗೊಂಡ್ರೆ ಎಸ್ ಸರ್ ಇದು ನಿಮಗೆ ಹೈಬ್ರಿಡೈಸೇಷನ್. ಏನು? ಯಾವ ಹೈಬ್ರಿಡೈಸೇಷನ್? D2 sp3 ಹೈಬ್ರಿಡೈಸೇಷನ್. ಸೊ D2 sp3 ಹೈಬ್ರಿಡೈಸೇಷನ್ ಆದ್ಮೇಲೆ ಮೊದಲೇ ಹೇಳಿದೆ ಕೋಆರ್ಡಿನೇಷನ್ ನಂಬರ್ ಎಷ್ಟಿದೆ? 1 2 3 4 5 6. D2 sp3 ಹೈಬ್ರಿಡೈಸೇಷನ್. ಇದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಔಟರ್ ಅಲ್ಲ. ಯಾಕೆಂದ್ರೆ ಡಿ ಆರ್ಬಿಟಲ್ ಇನ್ನರ್ ಶೆಲ್ ಬಾಂಡಿಂಗ್ ಫಾರ್ಮೇಶನ್ ಹೋಗಿದೆ. ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಯಾವ್ದಾದ್ರು ಪೇರ್ಡ್ ಇದೆಯಾ ಅನ್ಪೇರ್ಡ್ ಇದೆಯಾ? ನೋ ಸರ್. ಎಲ್ಲವೂ ಕೂಡ ಜೊತೆ ಆಗ್ಬಿಟ್ಟಿದ್ದಾರೆ. ಸೊ ಎಲ್ಲ ಪೇರಿಂಗ್ ಆಗಿದೆ. ಸೊ ದಟ್ಸ್ ವೈ ಇದನ್ನ ಏನ್ ಹೇಳ್ತಾರೆ? ಏನ್ ಬರಿಬಹುದು ನೀವು? ಜಾಮೆಟ್ರಿಕಲ್ ಶೇಪ್ ಏನು? ಆಕ್ಟಾಹೆಡ್ರಲ್. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಬಿಹೇವಿಯರ್ ಏನು? ಆಬ್ಸೆನ್ಸ್ ಆಫ್ ವಾಟ್? ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಇದು ಡಯಾಮ್ಯಾಗ್ನೆಟಿಕ್ ನೇಚರ್. ಅಂಡ್ ದೆನ್ ಹೈಬ್ರಿಡೈಸೇಷನ್ ಏನು? D2 sp3 hybridization. 3 marks. ಬಟ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಫಸ್ಟ್ ರೈಟ್ ಡೌನ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, write the ground state of the metal atom, write the excited state of that metal atom, then write down the electronic configuration, then write the boxes bardu, then fill the electrons, then ligands na fill ಮಾಡ್ಕೊಂಡು ಆಮೇಲೆ ಕಂಬೈನ್ ಮಾಡಿ. ಸೊ ಆಗ ಬೇಸ್ಡ್ ಆನ್ ದ ಏನು ಸರ್ ಅಬ್ಸರ್ವೇಷನ್ we can clearly get that the given complex salt is octahedral shape, diamagnetic nature, and then
D2sp3. ಇದನ್ನ ನಾವು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತಾನು ಕರಿತೀವಿ, ಇನ್ನರ್ ಆರ್ಬಿಟಲ್ ಆಸ್ ವೆಲ್ ಆಸ್ ಲೋ ಸ್ಪಿನ್ ಕಾಂಪ್ಲೆಕ್ಸ್, ಅಥವಾ ಏನಂತ ಹೇಳ್ಬೋದು ಸ್ಪಿನ್ ಪೇರ್ಡ್ ಕಾಂಪ್ಲೆಕ್ಸ್. ನೋಡಿ ಎಲ್ಲವೂ ಕೂಡ ಪೇರಿಂಗ್ ಆಗಿದೆ ಅಲ್ವಾ, ಎಲ್ಲವೂ ಪೇರಿಂಗ್ ಆಗಿರೋದ್ರಿಂದ ಸ್ಪಿನ್ ಪೇರ್ ಕಾಂಪ್ಲೆಕ್ಸ್. ಲೋ ಸ್ಪಿನ್, ಇಲ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಇಲ್ಲ, ತುಂಬಾ ಕಡಿಮೆ ಇದೆ, ಇಲ್ವೇ ಇಲ್ಲ ಆಕ್ಚುಲಿ. ಸೊ ಅದಕ್ಕೆ ನಾವು ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದೇ ತರ ಇನ್ನೊಂದು ಎಕ್ಸಾಂಪಲ್ ತಗೋಣ, ಬೇಗ ಬೇಗ ಬೇಗ. ಯಾರು ಹೇಳ್ತೀರಾ ಸರ್ ಇನ್ಸ್ಟೆಡ್ ಆಫ್ ಅಮೋನಿಯಾ ಬದಲು ನಾನು ಫ್ಲೋರಿನ್ ತಗೊಳ್ತೀನಿ ಸರ್. ಏನ್ ತಗೊಳ್ಳಿ? ಫ್ಲೋರಿನ್. ಎಲ್ಲ ಸೇಮ್ ಸರ್. ಇಲ್ಲೂ ಕೂಡ ಕೋಬಾಲ್ಟ್ ಏನ್ ಬರುತ್ತೆ? 3+ ಬರುತ್ತೆ ಆಸ್ ಯೂಶುವಲ್. ಅಟಾಮಿಕ್ ನಂಬರ್ ಕೋಬಾಲ್ಟ್ 27, 3d7 4s2 ಬರುತ್ತೆ. ಸೊ 3 ಎಲೆಕ್ಟ್ರಾನ್ ನ ರಿಮೂವ್ ಮಾಡ್ತೀನಿ, ಯಾಕೆಂದ್ರೆ ಚಾರ್ಜ್ ಆಫ್ ದಟ್ ಕಾಂಪ್ಲೆಕ್ಸ್ ಅಯಾನ್ ಎಕ್ಸೈಟೆಡ್ ಸ್ಟೇಟ್ 3+ ಇದೆ. ಸೊ ದಟ್ಸ್ ವೈ 3d6 4s0 4p0 ಬರುತ್ತೆ. ಸೊ ಇಲ್ಲೇನಾಗುತ್ತೆ ಸರ್ ನೋಡೋಣ. ಎಸ್ ಸರ್, ಈಗ ಇಲ್ಲಿ ನನ್ನ ಹತ್ರ ಇರೋದೇನು? ಏನಿರೋದು ಸರ್? ಫ್ಲೋರಿನ್ ಇಸ್ ಅ ವೀಕ್ ಲಿಗ್ಯಾಂಡ್ ಬೇಸ್ಡ್ ಆನ್ ದ ಕ್ರಿಸ್ಟಲ್ ಫ್ಲಿಟಿಂಗ್ ಅಥವಾ ಚಾರ್ಜ್ ಆಫ್ ದ ನೇಚರ್ ಆಫ್ ದ ಲಿಗ್ಯಾಂಡ್ ಮೇಲೆ ಹೇಳ್ತಾರೆ ಪ್ರಿಡಿಕ್ಷನ್. ಸೊ ವೀಕ್ ಲಿಗ್ಯಾಂಡ್ ಆದ್ರಿಂದ ಯಾವುದೇ ಕಾರಣಕ್ಕೂ ಅವರು ಇಲ್ಲೇನಾಗಲ್ಲ, ಪೇರಿಂಗ್ ಆಗಲ್ಲ ಸರ್. ಏನಾಗಲ್ಲ? ಪೇರಿಂಗ್ ಆಗಲ್ಲ. ಸೊ ಪೇರಿಂಗ್ ಆಗದೆ ಇರೋ ಕಾರಣ ಸೊ ಏನಾಗ್ಬೋದು? ಮುಂದೆ ತಗೊಳ್ತೀವಿ. ಈಗ ಹೇಗೆ ಬರಿಬಹುದು? 3d6 4s0 ಅಲ್ವಾ? 1 2 3 4 5. ಎಸ್, ಆಸ್ ಯೂಶುವಲ್ 1 2 3 4 5 6. ನೆಕ್ಸ್ಟ್ ಇಲ್ಲೇನಿದೆ? 3d6 4s0 ಬಂತು. ಸೊ ಈಗ ನೆಕ್ಸ್ಟ್ ನಾನು ಏನ್ ಮಾಡಬೇಕು? 4d ಆರ್ಬಿಟಲ್ ತಗೊಳ್ತೀನಿ. ಸೊ ಈಗ ಇಲ್ಲಿ ಔಟರ್ ಆರ್ಬಿಟಲ್ ಇನ್ವಾಲ್ವ್ಮೆಂಟ್ ಬರುತ್ತೆ ಸರ್. 1 2 3 4 5. ಸೊ ಈಗ ನನಗೆ ಇದು ಪೇರಿಂಗ್ ಆಗಲ್ಲ. ಸೊ ಆಸ್ ಇಟ್ ಈಸ್ 3d6 ಹಾಗೆ ಉಳ್ಕೊಳ್ಳುತ್ತೆ. ಸೊ ಈಗ ನಾನು ಇಲ್ಲಿ ಜಂಪ್ ಮಾಡಕ್ ಹೋಗ್ತಾ ಇಲ್ಲ. ಸೊ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಸೊ ಇಟ್ ಇಸ್ ಎ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಯಾವ್ದು ತಗೋಬೇಕು? 1 s ಆರ್ಬಿಟಲ್, 3 p orbital, and then d2 orbital. So mixing up of what? 1s, 3p, and then d2. So ಏನಾಯ್ತು ಹೈಬ್ರಿಡೈಸೇಷನ್ ಇಲ್ಲಿ? sp3 d2 ಹೈಬ್ರಿಡೈಸೇಷನ್. ಇಲ್ಲ ನಾನು ಜಂಪ್ ಮಾಡಲಿಲ್ಲ ಸರ್. ಜಂಪ್ ಯಾಕೆ ಮಾಡಲಿಲ್ಲ ಅಂದ್ರೆ ಇಟ್ ಇಸ್ ಅ ವೀಕ್ ಲಿಗ್ಯಾಂಡ್. ಸೊ ಪೇರಿಂಗ್ ನಾಟ್ ಟೇಕ್ಸ್ ಪ್ಲೇಸ್. ಸೊ ಹೇಗಿತ್ತು ಅದು ನಾನ್ ಬಾಂಡ್ ಫಾರ್ಮೇಶನ್ ಆಗಿ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿ ಬಾಂಡ್ ಪಾರ್ಟಿಸಿಪೇಷನ್ ಇರಲ್ಲ ಸರ್, ಹಾಗೆ ಇರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್. ಬಿಕಾಸ್ ನೋಡಿ 1 2 3 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಸೊ ಇಲ್ಲಿ ಯಾರು ಬರ್ತಾರೆ ಹಾಗಾದ್ರೆ ಬಾಂಡ್ ಫಾರ್ಮೇಶನ್ ಆಗಿ? ಯಾವುದು? ಲಿಗ್ಯಾಂಡ್ಸ್ಗಳು. ಯಾವುದು? ಫ್ಲೋರಿನ್ ಆಟಮ್. ಫ್ಲೋರಿನ್ 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 6 1 2 3 4 5 6 ಫ್ಲೋರಿನ್. ಸೊ ನನಗಿಲ್ಲಿ ಬಾಂಡ್ ಫಾರ್ಮೇಶನ್ ಆಗುತ್ತೆ, ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಸಿಂಪಲ್. ಸೊ ಏನಂತ ಹೇಳ್ತೀರಾ ಸರ್? ಹೈಬ್ರಿಡೈಸೇಷನ್ ಇಸ್ sp3d2. ಓಕೆನಾ? ಮ್ಯಾಗ್ನೆಟಿಕ್ ಬಿಹೇವಿಯರ್ ಏನು ಸರ್? ಇಟ್ ಈಸ್ ಎ ಪ್ಯಾರಾಮ್ಯಾಗ್ನೆಟಿಕ್. ಯಾಕೆ ಸರ್? ಇಟ್ ಕಂಟೈನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್. 4 ಅನ್ಪೇರ್ಡ್ ಇದೆ ಸರ್. ಆಮೇಲೆ ಶೇಪ್ ಏನು? ಆಸ್ ಯೂಶುವಲ್ ಕೋಆರ್ಡಿನೇಷನ್ ನಂಬರ್ 6 ಬಂದ್ಮೇಲೆ ಆಕ್ಟಾಹೆಡ್ರಲ್ ಶೇಪ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಆಮೇಲೆ ಯಾವ ಕಾಂಪ್ಲೆಕ್ಸ್ ಸರ್? ಇದು ಔಟರ್ ಕಾಂಪ್ಲೆಕ್ಸ್. ಯಾಕೆ ಸರ್ ಔಟರ್ ಕಾಂಪ್ಲೆಕ್ಸ್? ಈ 3d6 ಇರೋದು ಬಾಂಡಿಂಗ್ ಫಾರ್ಮೇಶನ್ ಇಲ್ಲ, ಹೊರಗಡೆ ಇರೋದು d2 ನ ತಗೊಂಡಿದ್ದೀನಿ, nd ಆರ್ಬಿಟಲ್ಸ್ ನ ಹೈಬ್ರಿಡ್ ಫಾರ್ಮೇಶನ್ ತಗೊಂಡಿದ್ದೀನಿ. ಸೊ ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಶನ್ ಆಗ್ತಾ ಇದೆ? 1 2 3 4 5 6 6 ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಶನ್ ಆಗ್ತಾ ಇದೆ. ಅರ್ಥ ಆಯ್ತಾ ಸರ್? ರೈಟ್ ಸರ್. ಅದೇ ತರ ಇನ್ನೊಂದು ಯಾವುದು? ಇನ್ನೆರಡಿದೆ ಆಸ್ ಯೂಶುವಲ್, ಸುಮ್ಮನೆ ಹೇಳ್ಬಿಡ್ತೀನಿ. ಏನು ಸರ್? ಒನ್ ಈಸ್ ನಿಕ್ಕಲ್ NiCN4 2+ ಇದೆ. another one is NiCl4 2+ ಇದೆ ಸರ್. ಫ್ಲೋರಿನ್. ಸೊ ಇಲ್ಲೇನಾಗುತ್ತೆ? ಸೈನೈಡ್ ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್, ಕ್ಲೋರೈಡಿನ್ ಇಸ್ ಎ ವೀಕ್ ಲಿಗ್ಯಾಂಡ್ ಸರ್. ಸೊ ಇಲ್ಲೇನಾಗುತ್ತೆ? ಹೈಬ್ರಿಡೈಸೇಷನ್ ನನಗೆ ಇಲ್ಲಿ ಸ್ಟ್ರಾಂಗ್ ಲಿಗ್ಯಾಂಡ್ ಆದ್ರಿಂದ dsp2 ಹೈಬ್ರಿಡೈಸೇಷನ್ ಆಗುತ್ತೆ. ಸೊ ಇದು ವೀಕ್ ಲಿಗ್ಯಾಂಡ್ ಆದ್ರಿಂದ sp3 ಹೈಬ್ರಿಡೈಸೇಷನ್ ಫಾರ್ಮೇಶನ್ ಆಗುತ್ತೆ ಸರ್. ಸೊ ಏನು ನಿಕ್ಕಲ್ದು ಅಟಾಮಿಕ್ ನಂಬರ್ ಏನು ಸರ್? ನಿಕ್ಕಲ್ದು ಅಟಾಮಿಕ್ ನಂಬರ್ ಬಂದು ಯಾರು ಹೇಳ್ತೀರಾ? ಸೊ 28 ಇದೆ. ಸೊ 2+ ಬಂದಾಗ 2 ಮೈನಸ್ ಮಾಡ್ಕೊಂಡಾಗ 26 ಬರುತ್ತೆ. 26 ನ ಬರ್ಕೊಂಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ
ಬಾಕ್ಸ್ ನ ಫಿಲ್ ಮಾಡ್ಕೊಂಡ್ರೆ ಸೊ ಇಲ್ಲೇನಾಗುತ್ತೆ ಸರ್ DsP ಇಲ್ಲಿ ಒಂದು d ಆರ್ಬಿಟಲ್ ಒಂದು s ಆರ್ಬಿಟಲ್ ಎರಡು p ಆರ್ಬಿಟಲ್ ಹೈಬ್ರಿಡ್ ಫಾರ್ಮೇಶನ್ ಆಗುತ್ತೆ. ಸೊ ದಟ್ ಈಸ್ ಟೆಟ್ರಾಯ್ಡಲ್ ನೇಚರ್, ಸಾರಿ ಸ್ಕ್ವೇರ್ ಪ್ಲೇನಾರ್ ನೇಚರ್ ಇರುತ್ತೆ. ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲದೆ ಇರೋ ಕಾರಣ ಇದನ್ನ ನಾವೇನಂತ ಕರಿಬಹುದು, ಏನಂತ ಕರಿಬಹುದು? ಎನಿಬಡಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಯೂಸ್ ಮಾಡಿರಲ್ಲ, ಸೊ ಇದಕ್ಕೆ ನಾವೇನಂತ ಕರಿತೀವಿ? ಡಯಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್. ಇಲ್ಲಿ sp3 ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ, ಸೊ ದಟ್ಸ್ ವೈ ಇಟ್ ಇಸ್ ಎ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಅಂತ ಹೇಳ್ತೀವಿ ಸರ್. ಇದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆದ್ರಿಂದ ಲೋ ಸ್ಪಿನ್ ಅಥವಾ ಇದನ್ನ ಸ್ಪಿನ್ ಏನಂತ ಹೇಳ್ಬೋದು? ಲೋ ಸ್ಪಿನ್ ಕಾಂಪ್ಲೆಕ್ಸ್, ಸ್ಪಿನ್ ಪೇರ್ಡ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇದನ್ನ ನಾವೇನಂತ ಕರಿಬಹುದು? ಜಸ್ಟ್ ಸ್ಪಿನ್ ಫ್ರೀ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಡಿ ಆರ್ಬಿಟಲ್ ಇದ್ರೆ ಮಾತ್ರ ನಾವು ಔಟರ್ ಅಂಡ್ ದೆನ್ ಇನ್ನರ್ ಆರ್ಬಿಟಲ್. ಇಲ್ಲಿ ಡಿ ಆರ್ಬಿಟಲ್ ಇಲ್ಲ, ಬರೀ sp3 ಹೈಬ್ರಿಡೇಷನ್ ಫಾರ್ಮೇಶನ್ ಆಗಿದೆ. ಅರ್ಥ ಆಯ್ತಾ? ಸೊ ಎನಿ ಡೌಟ್ಸ್? ಸೊ ನಾನು ಇವತ್ತು ನಿಮ್ಗೆ ಡಿಸ್ಕಸ್ ಮಾಡಿದ್ದೇನು ಸರ್? ವೇಲೆನ್ಸ್ ಬಾಂಡ್ ಥಿಯರಿ ಅಂದ್ರೆ ಏನು, ಅಂಡ್ ದೆನ್ ವರ್ನಸ್ ಥಿಯರಿ ಅಂದ್ರೆ ಏನು. ಸೊ ಈ ಕಾನ್ಸೆಪ್ಟ್ಸ್ ಅಲ್ಲಿ ಕ್ವಶನ್ಸ್ ಬಂದೇ ಬರುತ್ತೆ ಖಂಡಿತವಾಗಲು. ಕಾಂಪಿಟೇಟಿವ್ ಅಲ್ಲೋ ಅಥವಾ ಎಲ್ಲಾದ್ರೂ ಹೇಗಾದ್ರೂ ಕೊಡ್ತಾನೆ ಸರ್. ಹೈಬ್ರಿಡೇಷನ್ ಕೊಟ್ಬಿಟ್ಟು ಶೇಪ್ ಹೇಳಿ ಅಂತ ಹೇಳ್ತಾನೆ, ಕೋಆರ್ಡಿನೇಷನ್ ನಂಬರ್ ಕೊಟ್ಬಿಟ್ಟು ಶೇಪ್ ಹೇಳಿ ಅಂತ ಹೇಳ್ತಾನೆ, ಕಾಂಪ್ಲೆಕ್ಸ್ ಆನ್ ಅಯಾನ್ ಕೊಟ್ಬಿಟ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳಿ ಅಂತ ಹೇಳ್ತಾನೆ. ಸೊ ಆಗ ಪೇರ್ಡ್ ಅನ್ನ ನೋಡ್ಕೊಂಡು ನೀವು ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ? ಎನಿ ಡೌಟ್ಸ್? ಈ ವರ್ನಸ್ ಥಿಯರಿಲಿ ಏನ್ ಕೊಡ್ತಾನೆ? ಪ್ರೈಮರಿ ವೇಲೆನ್ಸಿ ಏನು ಅಂತ ಹೇಳ್ತಾನೆ, ಸೆಕೆಂಡರಿ ವೇಲೆನ್ಸಿ ಏನು ಹೇಳಿ ಅಂತಾರೆ, ಅಥವಾ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಕೊಟ್ಬಿಟ್ಟು ವಾಟ್ ಇಸ್ ಅ ಪ್ರೈಮರಿ ವೇಲೆನ್ಸಿ ಅಂಡ್ ಸೆಕೆಂಡರಿ ವೇಲೆನ್ಸಿ ಏನು ಅಂತ ಹೇಳ್ತಾರೆ. ಮತ್ತೆ ಎಷ್ಟು ಕಂಡಕ್ಟಿವಿಟಿ ಆಫ್ ಅಯಾನ್ಸ್ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ, ಎಷ್ಟು ಮೋಲ್ಸ್ ಆಫ್ ಅಯಾನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ನೋಡ್ಕೋಬೇಕು. ಸೊ ಎನಿ ಡೌಟ್ಸ್? ರೈಟ್ ಸರ್. ಏನಾದ್ರು ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ. ಸೊ ರಿಲೇಟೆಡ್ ಟು ವರ್ನರ್ಸ್ ಥಿಯರಿ ಆಸ್ ವೆಲ್ ಆಸ್ ವೇಲೆನ್ಸ್ ಬಾಂಡ್ ಥಿಯರಿನ ಅಪ್ಡೇಟ್ ಮಾಡಿ. ಮತ್ತೆ ಈ ಎರಡು ಕಾಂಪೌಂಡ್ಗೆ ನೀವು ಸ್ಟ್ರಕ್ಚರ್ ನ ಬರೆದು ಪ್ರಿಡಿಕ್ಟ್ ಮಾಡಿ ಸರ್, ಏನ್ ಬರುತ್ತೆ ಚೆಕ್ ಮಾಡಿ ಸರ್. ಅದೇ ತರ ಪ್ಲೆಂಟಿ ಆಫ್ ಮಾಲಿಕ್ಯೂಲ್ಸ್ ಇದೆ. ಯಾವುದು? ಪೊಟ್ಯಾಷಿಯಂ ಫೆರೋಸೈನೈಡ್, ಕುಪ್ರಮೋನಿಯಂ ಸಲ್ಫೇಟ್ ಇರ್ಬೋದು. ನಮ್ಮ NCERT ಬುಕ್ ಅಲ್ಲಿ ಯಾವ್ದಿದೆ ಅದನ್ನ ಮಾಡಿ ತದನಂತರ ನೆಕ್ಸ್ಟ್ ಹೋಗಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಏನ್ ಇವತ್ತು ಸ್ಟೂಡೆಂಟ್ಸ್ ಯಾರು ಇಂಟ್ರಾಕ್ಟ್ ಆಗಿಲ್ವಲ್ಲ ಸರ್ ಇವತ್ತು? ಕ್ವಶನ್ಸ್ ಗೊತ್ತಿಲ್ಲ ಸರ್, ಯಾಕೋ ಡೇ ಬೈ ಡೇ ಬಾರಿ ಡಿಕ್ರೀಸ್ ಆಯ್ತವ್ರೆ. ರೈಟ್ ಸರ್. ಥ್ಯಾಂಕ್ ಯು ಸರ್. ಓಕೆ. ಯಾರಂತ ಇವತ್ತು ನೆನ್ನೆನೋ ಅಥವಾ ಇವತ್ತು ಕ್ಲಾಸ್ ಮಾತ್ರನಾ ಸರ್, ಅಥವಾ ಪ್ರತಿ ದಿನ ಹೀಗೆ ಆಗ್ತಾ ಇದೆಯಾ? ಇಲ್ಲ, ಯಾವ್ದೋ ಒಂದೊಂದು ಟೈಮ್ ಮಕ್ಕಳು ಜಾಸ್ತಿ ಇಂಟ್ರಾಕ್ಟ್ ಆಗಿರೋ ಒಂದೊಂದು ಟೈಮ್ ನೋಡಿ. ನನಗೆ ಇವತ್ತು ಯಾವ್ದೋ ಒಂದು ಕ್ವಶನ್ ಬಂದಿಲ್ಲ ಸರ್. ಬಂದಿಲ್ಲ ನೋಡಿ, ಯಾವ್ದಕ್ಕೂ ಇಂಟ್ರಾಕ್ಟ್ ಆಗಿ ನಾನು ನೋಡ್ತಾನೆ ಇದ್ದೀನಿ. ಓಕೆ, ಎಸ್ ಸರ್. Thanks to immensely for delivering a very insightful and informative talk on ವರ್ನಸ್ ಥಿಯರಿ. ಸೊ ಮಕ್ಕಳಿಗೆ ಬಹಳ ಸರಳವಾಗಿ ನಾವು ಅನೇಕ ಉದಾಹರಣೆಗಳ ಮೂಲಕ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನ ತಿಳಿಸ್ಕೊಟ್ಟಿದ್ದೀರಾ. ಸೊ behalf of KST and myself, again thank you sir. Thank you so much sir. Thank you. ಹಾಗೂ ಇಂದಿನ ಉಪನ್ಯಾಸ ತರಗತಿಗೆ ಹಾಜರಾಗಿದ್ದ ನನ್ನ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರು, ಶಿಕ್ಷಕರು ಹಾಗೂ ನನ್ನ ಸಹೋದ್ಯೋಗಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸುತ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದು ಸೂಚನೆ. ತಾವು ಇಂದಿನಂತೆ ಭಾರಿ ಕಡಿಮೆ ಸಂಖ್ಯೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀವು ಆಕ್ಚುಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ 320 ಜನ. ತಾವು ಹಾಜರಾಗ್ತಾ ಇರೋದು 40 ರಿಂದ 50 ಜನ ಮಾತ್ರ ಹಾಜರಾಗ್ತಾ ಇದ್ದಾರೆ. ಸೊ ಇದೇ ರೀತಿ ಮುಂದುವರೆದ್ರೆ ತಮ್ಮ ಸ್ಕಾಲರ್ಶಿಪ್ ಹಣವನ್ನು ಕೂಡ ತಾವು ಕಳ್ಕೊಂತ ಸಂದರ್ಭ ಬರುತ್ತೆ. ಸೊ ಅದಾಗಬಾರದು. ತಾವು ದಯವಿಟ್ಟು ಎಲ್ಲಾ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿದಿನ ಇನ್ನು ಕೆಲವು ಉಪನ್ಯಾಸ ಕಾರ್ಯಕ್ರಮಗಳಿದ್ದು ನಾವು ಕೊಡ್ತಾ ಇರ್ತಕ್ಕಂಥ ಪ್ರಶ್ನೆ ಬಂದ ಒಂದು ಬುಕ್ಕನ್ನು ಕೂಡ ತಾವು ಪಡ್ಕೋಬೇಕು ಅಂತ ಮತ್ತೊಮ್ಮೆ ತಿಳಿಸುತ್ತಾ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಸೋಮವಾರ ಮಹೇಶ್ ಬಾಬು ಅವರು ಉಪನ್ಯಾಸ ನೀಡಲಿದ್ದು ತಾವುಗಳು ಆ ತರಗತಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಬೇಕೆಂದು ತಿಳಿಸುತ್ತಿದ್ದೇನೆ. Once again, thank you sir. Thank you so much.